ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 15ನೇ ತಾರೀಕು ಮಾರ್ಚ್ 2024 ಶುಕ್ರವಾರ. ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಪಾಲ್ಗುಣ ಮಾಸೆ, ಶುಕ್ಲ ಪಕ್ಷದ ಷಷ್ಠಿ ತಿಥಿ, ಕೃತಿಕಾ ನಕ್ಷತ್ರ, ವಿಷ್ಕುಂಭ ಯೋಗ, ಕೌಲವಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ಈ ದುರ್ಮುಹೂರ್ತ, ಕಂಟಕ ಮುಹೂರ್ತ, ದುಷ್ಟ ಮುಹೂರ್ತ ಅನ್ನತಕ್ಕಂಥದ್ದು ಬೆಳಿಗ್ಗೆ 8 ಗಂಟೆ 51 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 39 ನಿಮಿಷದವರೆಗೂ ಇರತಕ್ಕಂಥದ್ದು. ಹಾಗೆಯೇ ಮಧ್ಯಾಹ್ನ 12 ಗಂಟೆ 52 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 29 ನಿಮಿಷದವರೆಗೂ ಇರತಕ್ಕಂಥ ದುರ್ಮುಹೂರ್ತ ಅಂದರೆ ದುಷ್ಟ ಮುಹೂರ್ತ, ಧೂರ್ತ ಮುಹೂರ್ತ, ತೊಂದರೆ ಕೊಡ್ತಕ್ಕಂಥ ಮುಹೂರ್ತ ಅನ್ನತಕ್ಕಂಥದ್ದು. ಆ ಸಂದರ್ಭದಲ್ಲಿ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಒಳ್ಳೆ ಕೆಲಸ ನಿಮ್ಮದು ಅಂತ ಒಂದು ಒಳ್ಳೆ ಯಾವುದೋ ಒಂದು ನಿಮ್ಮ ಸದ್ಭಾವನೆಗೆ ತಕ್ಕಂತೆ, ನಿಮ್ಮ ಭಾವನೆಗಳಿಗೆ, ನಿಮ್ಮ ಶಕ್ತಿಗೆ ತಕ್ಕಂಥ ಒಂದು ವ್ಯವಹಾರ, ವ್ಯಾಪಾರ, ಮಾತುಕತೆ, ಮಂಥನ, ಚಿಂತನ ಸ್ವಲ್ಪ ನೋಡ್ಕೊಳ್ಳಿ. ಈ ಸಮಯ ದೂರ ಮಾಡ್ಕೊಳ್ತಕ್ಕಂಥದ್ದು. ಇನ್ನು ಅಭಿಜಿತ್ ಮುಹೂರ್ತ 12 ಗಂಟೆ 4 ನಿಮಿಷ ಮಧ್ಯಾಹ್ನದಿಂದ 12 ಗಂಟೆ 52 ನಿಮಿಷದವರೆಗೂ ಇರತಕ್ಕಂಥ ವಿಶೇಷ. ತಾರಾಬಲ, ಚಂದ್ರಬಲ, ರಾಶಿಬಲ, ದಿನಫಲ ಆಮೇಲೆ ನೋಡೋಣ. ಈ ರಾಶಿಯವರಷ್ಟು ಪ್ರೀತಿಸುವವರು ಜಗತ್ತಿನಲ್ಲಿಲ್ಲ. ಪ್ರತಿ ರಾಶಿಗೂ ಒಂದೊಂದು ಬಲ ಇರುತ್ತೆ. ಪ್ರತಿ ಮನೆಗೂ ಒಂದು ಬಲ, ಪ್ರತಿ ವ್ಯಕ್ತಿಗೂ ಒಂದು ಬಲ. ಕೆಲವೊಮ್ಮೆ ನಮ್ಮ ಬಲಾಬಲಗಳನ್ನು ತಿಳಿದುಕೊಳ್ಳದೆ ನಮಗೆ ಅದುವೇ ಶಾಪವಾಗಿ ನಿಂತ್ಕೊಬಿಡುತ್ತೆ. ಈ ರಾಶಿಯವರಷ್ಟು ಇದ್ದಾರೆ. ಈ 12 ದ್ವಾದಶ ರಾಶಿಗಳಲ್ಲಿ ಕೆಲವು ರಾಶಿಗಳಿಗೆ ಒಂದು ರೀತಿಯ ಮಾತೃ ಹೃದಯ, ಸ್ತ್ರೀ ಹೃದಯ, ಅಮ್ಮನ ಹೃದಯ, ಅಮ್ಮನಷ್ಟು ಪ್ರೀತಿ, ಅಮ್ಮನಷ್ಟು ಭಾವ. ಬಟ್ ಅದುವೇ ಶಾಪವಾಗಿ ನಿಂತ್ಕೊಳ್ತಕ್ಕಂಥದ್ದು ನೋಡಿದ್ದೇನೆ. ಟಾಪ್ 3 ಪ್ರೀತಿಸುವ ರಾಶಿಗಳಲ್ಲಿ ನಿಮ್ಮಷ್ಟು ಪ್ರೀತಿ, ಅನುರಾಗ, ಆಧ್ಯಾತ್ಮಿಕ ಒಂದು ರೀತಿ ವಿಶೇಷ ಪ್ರೀತಿ, ವಿಶೇಷ ಅನುಬಂಧ, ವಿಶೇಷ ಅನುರಾಗ, ಈ ಭಾವ ಅನ್ನತಕ್ಕಂಥದ್ದು ಜಾಸ್ತಿ ಕೆಲವು ರಾಶಿಗಳು ಕೊಟ್ಟಿರ್ತಾರೆ. ಬಟ್ ನಾನು ನೋಡಿದ್ದೇನೆ ಅದುವೇ ದೊಡ್ಡ ಶಾಪವಾಗಿ ನಿಂತಿರ್ತಕ್ಕಂಥದ್ದು. ಹೆಂಡತಿ ಇರ್ಬೋದು, ಗಂಡ ಇರ್ಬೋದು, ಮಕ್ಕಳಿರ್ಬೋದು, ಕುಟುಂಬ ಇರ್ಬೋದು, ವ್ಯವಹಾರ ಇರ್ಬೋದು, ದುಡ್ಡು ಇರ್ಬೋದು, ಅಧಿಕಾರ ಇರ್ಬೋದು, ಅದನ್ನೇ ಹಿಡ್ಕೊಂಡು ನಿಂತ್ಕೊಬಿಡ್ತಕ್ಕಂಥ ಒಂದು ಭಾವ. ಅದು ಕೆಲವೊಂದು ಸಮಯ ತುಂಬ ದೊಡ್ಡ ವಿಘಟನೆಗಳನ್ನು ಕೂಡ ತಂದಿಡ್ತಕ್ಕಂಥದ್ದು, ಅಪಕಾರಗಳನ್ನು ತಂದಿಟ್ಟು ಬಿಡುತ್ತೆ. ಪ್ರೀತಿ ಇರಬೇಕು ಮಕ್ಕಳೇ. ಕಲಿಯುಗಕ್ಕೆ ದೊಡ್ಡ ಶಾಪ ಮಾತೃವಿನ ಪ್ರೀತಿ. ಮಕ್ಕಳ ಮೇಲೆ ತೋರಿಸ್ತಕ್ಕಂಥ ಅತಿಯಾದ ಮಮಕಾರ, ಪ್ರೀತಿ ಅವರನ್ನು ಹಾಳು ಮಾಡುತ್ತೆ. ಅತಿಯಾದ ಎಕ್ಸ್ಪೆಕ್ಟೇಷನ್. ಮೊನ್ನೆ ಕೂಡ ಫೋನಲ್ಲಿ ಮಾತಾಡ್ತಿದ್ದೆ, ಜಾತಕ 90% ಮೇಲೆ ತಗೋತಿದ್ದಾನೆ ಮಗು. ತೃಪ್ತಿ ಇಲ್ಲ ತಾಯಿಗೆ. ಇನ್ನು 8ನೇ ತರಗತಿ, ಇವತ್ತು ಎಕ್ಸಾಮ್ಸ್ ನಡೀತಿದೆ, ಸಂಕಟ ಆಗ್ತಿದೆ. ಹೇಳ್ತಿದ್ದಾನೆ, ನೀವು ನಂಬೋಲ್ಲ, ಇವತ್ತು 6ನೇ ತರಗತಿಯ ಮಗು, 7ನೇ ತರಗತಿಯ ಮಗು ಆತ್ಮಹತ್ಯೆಯ ಮಟ್ಟಕ್ಕೆ ಆಲೋಚನೆ, ಡಿಪ್ರೆಷನು, ಕಣ್ ಕೆಳಗಡೆ ಕಪ್ಪು ಕಲೆ, ಇಷ್ಟಿಷ್ಟಪ್ಪ ಸೋಡಾ ಬುಡ್ಡಿ. ಏನ್ ತುಂಬಿಸ್ತಿದ್ದೀರಿ ನೀವು ಮಕ್ಕಳಿಗೆ? ಏನನ್ನ ತುಂಬಿಸ್ತಿದ್ದೀರಿ? ಶ್ರೀಕೃಷ್ಣ ಪರಮಾತ್ಮರು ಏನು ಓದ್ಕೊಂಡಿದ್ರು ಅಂತೇನಾದ್ರೂ ಗೊತ್ತಿದೆಯಾ ನಿಮಗೆ? ನಿತ್ಯ ನಾವು ಪೂಜಿಸುವ ಆ ಕೃಷ್ಣ ಭಗವಂತ 64 ದಿನಗಳಲ್ಲಿ 64 ವಿದ್ಯೆಗಳನ್ನ ಕಲಿತರು ಅಂತ ಇದೆ. ಅಲ್ಲ, ನೋಡಿ ಬಂದರು. ಯಾಕೆಂದ್ರೆ ಅವರಿಗೆ ಆಡ್ತಾ ಪಾಡ್ತಾ 16 ವಯಸ್ಸು ತುಂಬೋಗ್ಬಿಟ್ಟಿತ್ತು. ಓದಿಸೋ ವ್ಯವಸ್ಥೆ ಅಲ್ಲಿ ಇರಲಿಲ್ಲ. ಖುದ್ದು ಯಾದವರ ಕುಟುಂಬ, ಹಾಲು, ಹಸು, ಗೋಪೂಜೆ, ಜಗತ್ತಿಗೆ ಗೋಪೂಜೆಯನ್ನ ತೋರಿಸ್ಕೊಟ್ಟಂತ ಪರಮಾತ್ಮ
ಅಂಥ ಪರಮಾತ್ಮನಿಗೆ ಅಲ್ಲಿ ಶಾಲೆಗೆ ಹೋಗಿ ಓದೋ ವ್ಯವಸ್ಥೆ ಇರಲಿಲ್ಲ. ಸರಿ 16 ತುಂಬಿತು, ಈಗ ತಿಳ್ಕೋಬೇಕು, ಈಗ ಕುಳಿತುಕೊಂಡು ಓದ್ಕೊಂಡು ಕುಳಿತುಕೊಳ್ಳೋ ಸಮಯ ಅಲ್ಲ. ಸರಿ ಆಯಿತು, 64 ವಿದ್ಯೆಗಳ ಶಾಲೆಗೆ ಹೋದ್ರು, ನೋಡ್ಕೊಂಡ್ರು. ಯಾವುದಕ್ಕೆ ಎಷ್ಟು ತಿಳ್ಕೋಬೇಕು, ಏನು ತಿಳ್ಕೋಬೇಕು ಅನ್ನತಕ್ಕಂಥ ಒಂದು ಮನನ ಶಕ್ತಿ, ಧಾರಣಾ ಶಕ್ತಿ ಭಗವಂತನಿಗೆ ಜನ್ಮತಾ ಬಂದಿತ್ತು. ಈಗ ನಾವು ಕೃಷ್ಣರನ್ನ ಧಾರಣಾ ಬ್ರಹ್ಮ ಭಗವದ್ಗೀತೆಯನ್ನು ಬೋಧಿಸಿದಂಥ ಮಹಾಪ್ರಣವ ಶಕ್ತಿ ಅದು ಒಂದಿದ್ರೆ ಸಾಕು, ಸಕಲವನ್ನು ಕಲಿತಾಗೆ, ಸಕಲವನ್ನು ತಿಳಿದುಕೊಂಡಾಗೆ, ಸಕಲ ಸಾಧಕರು, ತುಂಬಾ ದೊಡ್ಡ ದೊಡ್ಡ ಸಾಧಕರು ನಾವು ನಿತ್ಯ ಓದೋದೇ ಭಗವದ್ಗೀತೆ. ಅಂತ ಪರಮಾತ್ಮ ಲೋಕಕ್ಕೆ ಕೊಟ್ಟಿದ್ದು ತಿಳ್ಕೊಂಡಿಲ್ಲ. ಮಕ್ಕಳ ಮೇಲೆ ಒತ್ತಡ. ICSE ಓದಿಸ್ಬೇಕು. ಏನು ಡಿಗ್ರಿನಲ್ಲಿ PUCನಲ್ಲಿ ICSE ಬರುತ್ತಾ? CBSE ಓದಿಸ್ಬೇಕು. ಡಿಗ್ರಿನಲ್ಲಿ ಬರುತ್ತಾ? PUCನಲ್ಲಿ ಬರುತ್ತಾ? ಸಬ್ಜೆಕ್ಟ್ಗಳು ಎಲ್ಲರಿಗೂ ಕಾಮನ್ ಆಗುತ್ತಲ್ವ? ಯಾಕೆ ಆ ಥರ ಒತ್ತಡ ಆಗ್ತೀವಿ? 90% 70% ಮಕ್ಕಳಲ್ವಾ? ಹಾಗಾದ್ರೆ 50% ತೆಗೆಯೋರೆಲ್ಲ ಮಕ್ಕಳೇ ಅಲ್ವಾ? ಅಲ್ಲೆಲ್ಲೋ ಒಂದು ಸಣ್ಣ ಏಕತಾನತೆ, ಏಕಾಗ್ರತೆ, ಆ ತಪಸ್ಸು, ಆ ಕೃಷಿ ಎಲ್ಲೋ ಒಂದು ಎಳೆದಾಟ. ನಮಗೆ ತೃಪ್ತಿ ಇಲ್ಲ. ನಾವೇನೋ ದೊಡ್ಡದಾಗಿ ಒಂದು IAS ಮಾಡಿಬಿಟ್ಟಿದ್ದೇವೆ, ತುಂಬ ದೊಡ್ಡ, ಏನ್ ನಂಬರ್ 1 ಇಂಜಿನಿಯರ್, ನಂಬರ್ 1 ಮೆಕ್ಯಾನಿಕಲ್ ಇಂಜಿನಿಯರ್, ನಂಬರ್ 1 ಕಂಪ್ಯೂಟರ್ ಇಂಜಿನಿಯರ್, ಪ್ರಪಂಚದಲ್ಲಿ ಟಾಪ್ 10 ಇಂಜಿನಿಯರ್ಗಳಲ್ಲಿ ನಾವೊಬ್ರು, ಟಾಪ್ 10 ಕಲಾವಿದರಲ್ಲಿ ನಾವೊಬ್ರು, ಟಾಪ್ 10 ವೈದಿಕ ವಿದ್ಯೆಯಲ್ಲಿ ಒಬ್ಬರು. ಏನು ಮಕ್ಕಳ ಮೇಲೆ ಆ ಪಾಟಿ ಪ್ರೆಷರ್ ಹಾಕಿದ್ರೆ, ನನಗೆ ಗೊತ್ತಿದೆ ನನ್ನ ಮನೆಯ ಮಕ್ಕಳಲ್ಲಿರೋ ಒಂದು ಒತ್ತಡ. ಆ ಮಕ್ಕಳು ನನ್ನನ್ನು ಫೇಸ್ ಮಾಡೋಕೆ ಭಯ ಪಡ್ತಾರೆ. ಮಾಮ ಏನ್ ಅಂದ್ಕೊಳ್ಳುತ್ತೋ, ದೊಡ್ಡಪ್ಪ ಏನ್ ಅಂದ್ಕೊಳ್ಳುತ್ತೋ, ಚಿಕ್ಕಪ್ಪ ಏನ್ ಅಂದ್ಕೊಳ್ಳುತ್ತೋ, ಅಪ್ಪ ಏನ್ ಅಂದ್ಕೊಳ್ಳುತ್ತೋ, ಅಪ್ಪ ಎಷ್ಟು ದೊಡ್ಡ ಹೆಸರಂತೆ, ಎಲ್ಲೂ ಹೇಳ್ಕೊಳ್ಳದೆ ಓದ್ಬೇಕು ಅವರು. ನೀವು ಆ ಮನೆತನದವರ. ಅದಕ್ಕೆ ನಮ್ಮ ಕುಟುಂಬದ ಯಾವುದೇ ಮಗುವಿಗೂ, ಸದಸ್ಯರಿಗೂ ನಾನು ಬಂದು ಎಲ್ಲೂ ಹೇಳ್ಕೋಬೇಡಿ ಅಂತ ಹೇಳ್ಕೊಟ್ಬಿಟ್ಟಿದ್ದೇನೆ. ಯಾಕಂದ್ರೆ ಒತ್ತಡ. ಆಡಿ ಓಡಿ ತಿನ್ನಿ ಖುಷಿಯಾಗಿರಿ ಅಂತ. ಎಕ್ಸಾಮ್ ಹಿಂದಿನ ದಿನ ನಾನು ಏನ್ ಮಾಡ್ತೀನಿ ಗೊತ್ತಾ? ಅವ್ರ ಜೊತೆ ಕುಳಿತುಕೊಂಡು ಒಂದು ಕ್ಯಾರಮ್ ಬೋರ್ಡ್ ಆಡೋದು, ಚೆಸ್ ಆಡೋದು, ಒಂದೊಳ್ಳೆ ಕಾಟನ್ ಮೂವಿ ಹಾಕೊಂಡು ನೋಡೋದು, ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ ರಾಮಾಭೀಮ ಕಥೆಗಳು, ಪಂಚತಂತ್ರ ಕಥೆಗಳು, ನಗಿಸ್ತಾ ನಗಾಡ್ತಾ ಆನಂದದಿಂದ, ಅವರಿಗೆ ಆ ಪ್ರೆಷರೇ ಇಲ್ಲದಿದ್ದಾಗ ಮಾಡ್ತಾನೆ. ಮಕ್ಕಳು ನಿಜವಾಗ್ಲೂ ಆನಂದವಾಗಿದ್ದಾರೆ. ಅಂದವಾಗಿರುವವರೆಲ್ಲ ಆನಂದವಾಗಿಲ್ಲ. ಇವತ್ತು ಮಕ್ಕಳಲ್ಲಿ ನೋಡಿ ನೀವು, ಆತ್ಮಹತ್ಯೆ, ಮನೆ ಬಿಟ್ಟು ಹೋಗೋದು, ಡಿಪ್ರೆಷನ್ ಆಗೋದು, ಕುಯ್ಕೊಳ್ಳೋದು, ಬೇರೆ ಬೇರೆ ಅಭ್ಯಾಸಗಳು, ಬೇರೆ ಬೇರೆ ಏನೇನೋ. ಆ ಮಕ್ಕಳ ಮನಸ್ಸಲ್ಲಿ ಎಷ್ಟು ಗಾಬರಿ, ಭಯ, ಆತಂಕ ತುಂಬಿಸ್ಬಿಟ್ಟಿದ್ದೇವೆ ಅಂದ್ರೆ ಈ ರಾಶಿಯವ್ರ ತರನೇ. ಯಾವ ರಾಶಿಯವರು ಜಗತ್ತಿನಲ್ಲಿ ಇವರಷ್ಟು ಪ್ರೀತಿಸೋರಿಲ್ಲ ಅಂತ ಹೇಳಿದ್ನಲ್ಲ, ಇವರು ಹೀಗೆ. ವಿಪರೀತ ಪ್ರೀತಿ ವ್ಯಾಮೋಹ ಕೆಡಿಸುತ್ತದೆ. ಇದನ್ನ ದ್ವಾಪರ ಯುಗದಲ್ಲೇ ಕೃಷ್ಣರು ತೋರಿಸ್ಕೊಟ್ಟಿದ್ದಾರೆ. ಕಲಿಯುಗದಲ್ಲಿ ಅತ್ಯಂತ ದೊಡ್ಡ ಆಪತ್ತು ಅನ್ನೋದು ಹೆತ್ತವರೇ. ಮಕ್ಕಳಿಗೆ ತುಂಬಾ ಮುದ್ದು, ತುಂಬಾ ಮುದ್ದು, ಇಲ್ಲ ಚಿಕ್ಕ ವಯಸ್ಸಿಗೆ ತಗೊಂಡೋಗ್ಬಿಟ್ಟು ಬೋರ್ಡಿಂಗ್ ಸ್ಕೂಲ್ಗೆ ಹಾಕ್ಬಿಡೋದು. ಏನಕ್ಕೆ ದುಡಿತಿದ್ದೀರಿ? ಯಾಕೆ ದುಡಿತಿದ್ದೀರಿ? ಯಾರಿಗೆ ಎತ್ತಿಡ್ತಿದ್ದೀರಿ? ಆ ಮಗು ಖುಷಿಯಾಗಿಲ್ಲ, ಸುಖವಾಗಿಲ್ಲ, ಆನಂದವಾಗಿಲ್ಲ. ಆ ಮಗುವಿನ ಭಾವನೆಗಳಿಗೆ ನೀವಿಲ್ಲ. ಆ ಮಗುವಿನ ತುಂಟಾಟದ ಜೊತೆ ನೀವಿಲ್ಲ. ಆ ಮಗುವಿನ ಕಲಿಕೆಯಲ್ಲಿ ನೀವು ಜೊತೆ ಇಲ್ಲ. ಜೀವನದ ಪಾಠ ಕಲಿಸಿ ಅಂತ ಹೇಳಿದ್ರೆ, ಈ ಪ್ರೀತಿಯ ಅಮಲು, ಈ ವಿದ್ಯೆಯ ಅಮಲು. ವಿದ್ಯೆ ಒಂದು ಹಂತದವರೆಗೂ ಬೇಕು, ಅದರ ಮೇಲೆ ಜ್ಞಾನ ಬೇಕು. ಬೇಕಾಗಲ್ಲ. ಕಲಿಯೋವರೆಗೂ ಕೋತಿ ವಿದ್ಯೆ, ಕಲಿತ ಮೇಲೆ ಬ್ರಹ್ಮ ವಿದ್ಯೆ. ಮಕ್ಕಳಿಗೆ ಅದನ್ನು ತಿಳಿಪಡಿಸಿ, ಆಡಿಸ್ತಾ, ಕುಣಿಸ್ತಾ, ನೋಡಿಸ್ತಾ. ಇಲ್ಲ ಮಕ್ಕಳೇ, ಅತ್ಯಂತ ಆ ಪ್ರೀತಿಯ ಮಮಕಾರವೇ ಮಕ್ಕಳನ್ನ ಕಟ್ಟಾಕ್ಬಿಟ್ಟಿದೆ. ಇವತ್ತು ಆ ಮಕ್ಕಳು ಆಗುತ್ತಿರುವ ಒಂದು ಮಾಡ್ಕೊಳ್ತಿರೋ ಅನಾಹುತಕ್ಕೆಲ್ಲ ನಾವೇ ಕಾರಣ. ಒಂದು ಗರ್ಭಧಾನ ಸಂಸ್ಕಾರವೇ ಕರೆಕ್ಟಾಗಿ ಮಾಡ್ಕೊಂಡಿಲ್ಲ. ಮೊನ್ನೆ ಕೂಡ ಒಂದು ಜಾತಕ ಫೋನಲ್ಲಿ ಮಾತಾಡ್ತಾ, ಈ ಮಗು ಹೊಟ್ಟೆಲ್ ಬಿದ್ದಾಗ ಯು ವೇರ್ ನಾಟ್ ರೆಡಿ ಅಂದ್ರೆ, ಗುರುಗಳೇ ವಯಸ್ಸಲ್ಲಿ ಮದುವೆ, 2 ವರ್ಷ ಆದ್ರೂ ಮಕ್ಕಳಾಗಿಲ್ಲ, ಮನೇಲಿ ಒತ್ತಡ, ಮಗು ಬೇಕು, ಯಾವುದೋ ಒಂದು ಮಗು ಆದ್ರೆ ಸಾಕು ಅಂತ ನಿರ್ಧಾರ ಮಾಡಿಬಿಟ್ಟಿದೆ.
ವಯಸ್ಸಿನಲ್ಲಿ ಮದುವೆ, 16ಕ್ಕೆ ಮದುವೆ, 18ಕ್ಕೆ ಮಗು. ಏನಾಗುತ್ತೆ ಹೇಳಿ? ಮಗುವಿನೆಲ್ಲ ಗಲಿಬಿಲಿ ಬರುತ್ತೆ ಅಲ್ವಾ? ತಾಯಿ ಸಿದ್ಧವಾಗಿಲ್ಲ, ಮಾನಸಿಕವಾಗಿ, ತಂದೆ ದೈಹಿಕವಾಗಿ, ವ್ಯಾವಹಾರಿಕವಾಗಿ, ಕೌಟುಂಬಿಕವಾಗಿ ಯಾವುದೋ ಒಂದು ಭ್ರಾಂತಿಯಾದಂತಹ ಒಂದು ಮಮಕಾರಕ್ಕೆ ಒಳಗಾಗಿ ಮಗುನ ಎತ್ಬಿಟ್ಟಿದ್ದಾರೆ. ಆ ಮಗುವಿನಲ್ಲಿ ದೋಷ, ಗಾಬರಿ ಪಡ್ತಾನೆ ಮಗು. ನೀವು ಸಿದ್ಧರಾಗಿಲ್ಲ. ಮಗು ಧರಿಸಲು ನೀವು ಸಿದ್ಧರಿರಬೇಕು, ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿಯೂ ಕೂಡ. ಏನೋ ಮಕ್ಕಳು ಮಾಡ್ಕೋತೇವೆ ಬಿಡಿ, ನಮಗ್ ದೇಹ ಶಕ್ತಿ ಇದೆ ಅಲ್ಲ. ವಯಸ್ಸಾದ ಕಾಲದಲ್ಲೂ ಮಕ್ಕಳಾಗಬಾರದು. ದಶರಥನ ತರ ಕೊರಗ್ತೇವೆ. ದಶರಥ ಕೂಡ ಕಟಕ ಲಗ್ನವೇ, ಒದ್ದಾಟ. ನನ್ನ ಮಕ್ಕಳು ವಯಸ್ಸಾದ ಕಾಲದಲ್ಲಿ ಸುಮಾರು 60 ವರ್ಷದ ನಂತರ ಮಗು ಆಗಿರೋದು. ಆ ಮಕ್ಕಳನ್ನ ಆಡ್ಸೋದ, ಕುಣಿಸೋದ, ತಿನ್ಸೋದ, ಒಂಟೆ ಸವಾರಿ, ಕುದುರೆ ಸವಾರಿ, ಆನೆ ಸವಾರಿ ಅಂತ ಮೇಲೆ ಕುಂದಿರ್ಸ್ಕೊಂಡು ತಿನ್ನಿಸ್ತೆ. ಎಲ್ಲಿ ಆ ಮಕ್ಕಳು ಓಡ್ತಿದ್ರೆ ಓಡಕ್ಕಾಗುತ್ತಾ? ಹಿಡ್ಕೊಳಕ್ಕಾಗುತ್ತಾ? ಆಯಾಯ ವಯಸ್ಸಿಗೆ ಅದಾಗಬೇಕು ಅಂತ ಹಿಂದಿನ ಕಾಲದಲ್ಲಿ ಒಂದು ಲೆಕ್ಕಗಳಿತ್ತು. ಆದ್ರೆ ಈ ಕಾಲದ ಲೆಕ್ಕಗಳು ಬೇರೆ. ನಮ್ಮ ಮಕ್ಕಳಿಗೆ ಪ್ರೀತಿ ಬೇಕು. ಮಕ್ಕಳೇ ನಿಜವಾಗ್ಲೂ ಹೇಳ್ತೀನಿ, ತೀರಾ ಪೊಸೆಸಿವ್ ಆಗಿ ಈ ನಂಬರ್ ಬೇಕು, ಆ ನಂಬರ್ ಬೇಕು. ಮಕ್ಕಳು ಗಾಬರಿ ಆಗ್ತಾರೆ. ಇವತ್ತಿಗೂ ಕೂಡ ಕೋಟಾ ಅನ್ನತಕ್ಕಂಥ ಗುಜರಾತ್ನಲ್ಲಿ ನಂಬರ್ 1 ಕೋಚಿಂಗ್ ಸೆಂಟರ್ ಅಂತಾರೆ. ಒಂದ್ ಮಗು ಆತ್ಮಹತ್ಯೆ ಮಾಡ್ಕೊಂಡಿದೆ ಮೊನ್ನೆ. ಎಂತ ಲೆಟರ್ ಬರೆದು ಆತ್ಮಹತ್ಯೆ ಮಾಡ್ಕೊಂಡಿದೆ ಗೊತ್ತಾ? ಇಂಥ ರಾಶಿಗಳವರಿಂದಲೇ, ಇಂಥ ವ್ಯಕ್ತಿಗಳಿಂದಲೇ. ಹೌದು, ವಿಪರೀತ ಪ್ರೀತಿ ಹಾಳು ಮಾಡಿಡುತ್ತೆ. ಅದುವೇ ಒಂದು ವಿಕೃತ. ನಾನು ನಿಮ್ಮ ಅರ್ಹತೆಗೆ ತಕ್ಕಂತೆ ನಂಬರ್ ತಗೊಳಕ್ಕಾಗ್ತಿಲ್ಲ, ದಯಮಾಡಿ ಕ್ಷಮಿಸಿ ಅಮ್ಮ ಅಪ್ಪ ಅಂತ. ಅಯ್ಯೋ, ಎದೆ ಒಡೆದೋಯ್ತು. ಎಷ್ಟು ಮಕ್ಕಳು ಸಾಯ್ತಿದ್ದಾರೆ ಇವತ್ತು. ಮಕ್ಕಳಲ್ಲಿ ಸಾವಿನ ಭೀತಿ. ಆಡೋ ಮಕ್ಕಳು, ಕುಣಿಯೋ ಮಕ್ಕಳು, ಪ್ರೀತಿಸೋ ವಯಸ್ಸಲ್ಲಿ ಆ ತುಂಟು ಪ್ರೀತಿ, ತುಂಟು ಗೆಳೆತನ, ತುಂಟುತನ, ಅದನ್ನ ನಾವು ನೋಡಿ ಖುಷಿ ಪಡೋ ಸಮಯ. ಮಕ್ಕಳೇನೋ ಮಾಡ್ತಿದ್ದಾರೆ. ಆ ಜೀನ್ಸು, ಆ ಶರ್ಟು, ಆ ಮೈಕಟ್ಟು, ಎಲ್ಲೋ ಗೆಳೆಯರ ಜೊತೆ ಸಂಜೆ ಸಣ್ಣದಾಗಿ ಎಲ್ಲೋ ಹೋಗಿ ಟೀ ಹೊಡ್ಕೊಂಡ್ ಬರೋದು, ಏನೋ ಒಂದು ಇದೆ ಅವ್ರದ್ದು. ಆ ಥ್ರಿಲ್ ನಾವಂತೂ ಅನುಭವಿಸಿಲ್ಲ. ಮಕ್ಕಳಿಗೆ ಅದೆಷ್ಟಿರ್ಬೇಕು ಆ ಹಿತ. ಆ ಒಂದು ಮಕ್ಕಳಿಗೆ ಗೆಳೆಯರಾಗಿಲ್ಲ. ವಿಪರೀತ ಪ್ರೀತಿ ವಿನಾಶಂ. ವಿಪರೀತ ಹಿಡ್ಕೊಂಡು ಓದು, ಇದೇ ಅಚೀವ್ಮೆಂಟು, ಇದೇ ಕೆಲಸ ಮಾಡೇ ಮಾಡ್ತಾರೆ. ಆಯಾ ಸಮಯಕ್ಕೆ ಅದು ಕರ್ಕೊಂಡು ಹೋಗುತ್ತೆ. ಮಕ್ಕಳಲ್ಲಿ ಗಾಬರಿ ತುಂಬಿಸ್ಬೇಡಿ. ಯಾಕೆ ಅಂತ ಹೇಳ್ತೀವಿ ಅಂದ್ರೆ, ಈಗ ನಡೀತಿರೋ ಈ ಎಕ್ಸಾಮ್ಗಳು, ಈ ಒಂದು ಒದ್ದಾಟಗಳು, ಏನೋ 5ನೇ ಕ್ಲಾಸದ ಪೋಸ್ಟ್ಪೋನ್ ಆಗ್ಬಿಡ್ತಂತೆ, 7ನೇ ಕ್ಲಾಸದ ಎಕ್ಸಾಮು, 9ನೇ ಕ್ಲಾಸದ ಎಕ್ಸಾಮು, ಪಬ್ಲಿಕ್ ಎಕ್ಸಾಮು, ಬೋರ್ಡ್ ಎಕ್ಸಾಮು, ಏನೂ ಆಗಲ್ಲ, ಸುಮ್ಮನಿರ್ರಿ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸದೇ ಇರುವುದಿಲ್ಲ ಅಂತ ಹೇಳ್ತೇವೆ. ಏನೂ ಆಗೋಲ್ಲ. ಅವನವನ ಕರ್ಮಕ್ಕೆ ತಕ್ಕಂತೆ ಒಳ್ಳೆಯ ಒಂದು ಪರಿಸರ ಕೊಡಿ. ಯಾಕೆ ಹೇಳ್ತಿದ್ದಾನೆ ಇದೆಲ್ಲ ಅಂತ ಹೇಳಿದ್ರೆ, ಈ ಒಂದು ರಾಶಿ ಈ ತರ ವಿಪರೀತ ಪ್ರೀತಿ, ವಿಪರೀತ ಎಕ್ಸ್ಪೆಕ್ಟೇಷನ್. ಆ ಎಕ್ಸ್ಪೆಕ್ಟೇಷನ್ ಅವರನ್ನ ಜೀವ ಹಿಂಡುತ್ತೆ. ಆ ಎಕ್ಸ್ಪೆಕ್ಟೇಷನ್ ಎದ್ರೆ ಕೂತ್ರೆ ನಿಂತ್ರೆ ಅಷ್ಟೊಂದು ಅವಗಾಹನೆ, ಅಷ್ಟೊಂದು ಪ್ರೀತಿ. ನೆನ್ನೆ ಅನ್ಕೋತೇನೆ, ಒಂದು ತಾಯಿ ಜೀವ, ಅಕ್ಕ ತಾಯಿ ಬಂದಿದ್ದಾರೆ. ಜಾತಕ ನೋಡ್ತಿದ್ದಾಗೆ ಬರದೇ ಬಿಟ್ಟೆ, ಜೀವನದಲ್ಲಿ ನನಗೆ ನೆಮ್ಮದಿ ಸಿಗೋಲ್ಲ, ಎದ್ದು ಬಂದರೆ, ಇಷ್ಟೇ ಬರ್ದಿತ್ತು. ಏನ್ರಿ, ಆ ಮಗು 34 ವರ್ಷ ಆಗಿದೆ. ಅತ್ತೆ ಮಾವ ನಾದಿನಿ ಹೊಡಿಯೋದ, ಗಂಡ ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋದ? ಅಯ್ಯಯ್ಯಪ್ಪ, 18 ವರ್ಷದಿಂದ ಓಡಿಸ್ಕೊತಿದ್ದಾಳೆ ನನ್ನ ತಾಯಿ. ಅಯ್ಯೋಯ್ಯಮ್ಮ, ಮೂಗ್ನಲ್ಲಿ ಬಾಯಿನಲ್ಲಿ ರಕ್ತ ಬರೋ ಹಾಗೆ. ಇವ್ರಿಗೇನ್ ಕೈಗೆ ಬಳೆ ಹಾಕೊಂಡಿದಾರ? ಹೇಳಿದೆ. ಇವಳು ತಾಯಿನೂ ಆ ಹುಡುಗಿಗೆ ಜಾತಕ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಅಕ್ಕನ್ಗೆ ಹೇಳ್ದೆ, ಇವಳು ಬಿಟ್ಟು ಬರಲ್ಲ ಕಣೋ, ಇವಳು ವಿಪರೀತ ಮಮಕಾರ. ಅದಕ್ಕೆ ಈ ಕಂಟೆಂಟ್ ತಗೊಬಂದ್ವಿ. ನನ್ನ ಗಂಡ, ನನ್ನ ಮನೆ, ನನ್ನ ಮಕ್ಕಳು, ಅವ್ರು ಎಷ್ಟು ಹೊಡೆದ್ರು ಸರಿ, ಅವ್ರು ಎಷ್ಟು ಬಡಿದ್ರು ಸರಿ, ಅವ್ರು ಎಷ್ಟು ಮೋಸ ಮಾಡಿದ್ರು ಸರಿ, ಅವನೆಂಥವನಾದ್ರೂ ಸರಿ, ಅಲ್ಲಿ ಕುತ್ಕೋಬಿಡ್ತಾರೆ. ಕಟಕ ರಾಶಿಯವರಷ್ಟು ಪ್ರೀತಿಸುವ ಹುಚ್ಚುತನ. ಹೌದು, ನಮ್ಮ ದೇಶದ ದೊರೆಸಾನಿಯಾಗಿ ಒಬ್ಬರು ತಮ್ಮ ಮಗನನ್ನು ವಿಪರೀತ ಹಚ್ಕೋಬಿಟ್ಟಿದ್ರು. ಅಯ್ಯೋ, ಅದೇ ಅವ್ರಿಗೆ ದೊಡ್ಡ ಸಂಕಟಕ್ಕೆ ತಂದಿಟ್ಟು ಬಿಟ್ಟಿತ್ತು. ಕೇಳ್ತಿರ್ಲಿಲ್ಲ, ನಾನು ಮಾಡಿದ್ದೇ ರೂಲು, ನಾನು ಹೋಗಿದ್ದೇ ರೂಲು ಅನ್ನತಕ್ಕಂಥ ಭಾವಾರ್ಥ. ಅಯ್ಯೋ, ಯಾಕೆ ಹೇಳ್ತೀರಾ? ಕಟ್ಟಿಕೊಂಡ ಆ ಒಂದು ಧರ್ಮಬದ್ಧ ಜೀವನದಲ್ಲೂ ಸುಖ ಇಲ್ಲ.
ಸರಿ, ಧರ್ಮಬದ್ಧವಾಗಿ ಹುಟ್ಟಿದಂತ ಮಕ್ಕಳು ಅಲ್ಲಾದ್ರೂ ಆ ತಾಯಿ ಜೀವ ನೆಮ್ಮದಿ ನೋಡೋಣ ಅಂದ್ರೆ ಅಲ್ಲೂ ಅದೇ, ಆದ್ರೂ ವಿಪರೀತ. ಇರ್ಲಿ 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 ಇರ್ಲಿ. ಆ ತಾಯಿ ಹತ್ತಷ್ಟು, ಆ ಪ್ರೀತಿಯೇ ಆಕೆಗೆ ಶಾಪವಾಗಿ ಆಕೆ ಹತ್ತಷ್ಟು ಇನ್ಯಾರೂ ಹತ್ತಿರಲ್ವೇನೋ. ಆ ಮಟ್ಟದ ಸ್ಥಾನ ತಟ್ಕೊಳಕ್ಕಾಗುತ್ತಾ? ಯೋಚನೆ ಮಾಡಿ ನೋಡಿ. ಈ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಪ್ರೀತಿಯೇ ನಿಮಗ್ ಶಾಪ, ನಿಮ್ಮ ಅಟ್ಯಾಚ್ಮೆಂಟೇ ನಿಮಗ್ ಶಾಪ. ಅಯ್ಯೋ, ಅದ್ರಲ್ಲಿ ಕಡಗ ಲಗ್ನದಲ್ಲಿ ಹುಟ್ಟುಬಿಟ್ಟಿದ್ರಿ ಅಂದ್ರೆ ತಾಯಿ ಅಂದ್ರೆ ನಿಮ್ಮ ಪಾದಕ್ಕೆ ನಮಸ್ತೆ. ನನ್ನ ಗಂಡನಿಗಿಂತ ಕಡಗ ಲಗ್ನದ ಗಂಡಸರೂ ಹಾಗೆ, ನನ್ನ ಹೆಂಡತಿ, ನನ್ನ ಕುಟುಂಬ, ನನ್ನ ಪ್ರೀತಿ, ನನ್ನ ಒಲವು, ಅಪ್ಪ 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 ಅಪ್ಪ. ನನಗೆ ಕಡಿಮೆ ಅಂದ್ರೂ ಜಾತಕಗಳು ನೋಡ್ತಿರ್ತೇನಲ್ವಾ, ಈ ಒಂದು 30 ವರ್ಷದ ಈ ಪಯಣದಲ್ಲಿ ಒಂದ್ ಸಮಯ ಅನ್ಸುತ್ತೆ, ಎಷ್ಟು ಹೇಳಿದ್ರು ಇವ್ರು ಕೇಳೋದಿಲ್ಲ, ಸಿಟ್ಟು ಬರುತ್ತೆ. ಅದಕ್ಕೆ ಏನಾದ್ರೂ ಮಾಡಿ, ನಾ ಹೇಳಿದೆ ಇಲ್ಲ, ಅದು ಹೋಗು, ಏನಾದ್ರೂ ಪೂಜೆ. ಇನ್ನು ನಾನು ಬೇರೆಯವ್ರ ತರ ಏನೋ ಒಂದು ಹೋಮ ಮಾಡಿಸ್ತೀನಿ, ಅದು ಮಾಡಿಸ್ತೀನಿ, ಇದು ಮಾಡಿಸ್ತೀನಿ ಅಂತ ಕಿತ್ಕೋಬೇಕಷ್ಟೆ. ಕೆಲವೊಂದನ್ನ ಅದಕ್ಕೆ ಹೇಳ್ತಿರ್ತಾನೆ, ಜಾತಕ ಕೇಳೋಕ್ ಬರ್ಬೇಡಿ. ಕೆಲವು ಇಲ್ಲ ಅಂದ್ಮೇಲೆ ಇಲ್ಲ. ತಾಯಿ ಮಗ ಬಂದಿದ್ರು, ನಿನ್ನ ಮಗ ದೂರ ಇದ್ರೆ ಚಂದ ಕಾಣೋ. ತಾಯಿ ಬಿಕ್ಕಿ ಬಿಕ್ಕಿ ಹೇಳಿದೆ, ಸಿಂಗಲ್ ಪೇರೆಂಟ್ ಜಾತಕ ಇದು. ಹೌದು ಗುರೂಜಿ, ಯಜಮಾನ್ರಿಲ್ಲ, 15-16 ವರ್ಷ ಹೋಯ್ತು, ಮಗ ದೂರದಲ್ಲಿದ್ದಾನೆ, ನನಗೆ ನನ್ನ ಮಗ ನನ್ನ ಜೊತೆಲಿ ಇರಬೇಕು ಅಂತ ಆಸೆ. ಬೇಡ ಕಣೋ, ಇಲ್ಲಿದ್ದಾಗ ಸರಿಯಾದ ಉದ್ಯೋಗ, ಸ್ಥಾಯಿ ಸ್ಥಾನ ಸಿಗಲಿಲ್ಲ. ನಮ್ಮ ಮಗುಗೆ ಅಲ್ಲೊಂದು ಗ್ರೀನ್ ಕಾರ್ಡ್ ಇದೆ ದೂರದ ಊರಲ್ಲಿ, ಅಟ್ಲೀಸ್ಟ್ ಅವನಿಗೊಂದು 30-35 ತುಂಬಲಿ, ನೋಡೋಣ, ದುಡುಕ್ಬೇಡ, ಇರ್ಲಿ, ಸೆಟ್ಲ್ ಆಗ್ಲಿ. ಇಲ್ಲಿ ಪ್ರಯತ್ನ ಮಾಡಿದ್ರು ಅವನಿಗೆ ಸಿಗೋಲ್ಲ ಅಂದ್ರೆ ಅವನೊಂದು 1-2 ವರ್ಷದಿಂದ ಸಿಕ್ಕಾಬಿಟ್ಟು ಪ್ರಯತ್ನ ಮಾಡ್ತಿದ್ದಾನೆ, ಭಾರತದಲ್ಲಿ ಸಿಗ್ತಿಲ್ಲ. ಅಲ್ಲಿರೋದು ಅವನಿಗೆ ದೂರದ ಬದುಕು, ಭಾರತ ಬದುಕು. ಅಮ್ಮನನ್ನು ಬಿಡಲಾರ, ಇರಲಾರ. ನೋಡಿ, ಬಿಡಿ. ನಾನು ಹಿಡ್ಕೊಳ್ಳೋದೆ, ನನಗೆ ಹೀಗೆ ಇರಬೇಕು. ದೈವ 2 ತಕ್ಕಡಿ ಕೊಟ್ಟಿರುತ್ತೆ, ಒಂದು ಇಳಿಯಲೇಬೇಕು, ಒಂದು ಹತ್ತಲೇಬೇಕು ಮೇಲಕ್ಕೆ. ಈ ಕರ್ಕಾಟಕ ಲಗ್ನ, ಕರ್ಕಾಟಕ ರಾಶಿಯವರು ಒಂದು ತಕ್ಕಡಿ ಇಳಿಸ್ಬಿಟ್ಟಿರ್ತಾನೆ, ವಿಪರೀತ ಭಾರ. ಎಷ್ಟು ಮಾಡಿದ್ರು ನೀವು ಕಲಿಯಲ್ಲ. ನಾನು ನೋಡಿದ್ದೇನೆ, ನಮ್ಮ ಅಕ್ಕ ಒಬ್ಳು, ಬೇಡ ಕಣೆ, ನನ್ನ ಮಾತು ಕೇಳೆ ತಾಯಿ ಜೀವ, ನಿನ್ನ ಕಾಲಿಗೆ ಬೀಳ್ತೀನಿ, ನಾನು ಬೆಳೆಸಿದ ಮಗು ಅಲ್ಲ ಕಣೆ. ಯಾವುದು ಅಮ್ಮ ಹೇಳ್ತಿತ್ತು, ಧರ್ಮಕ್ಕೆ ಧರ್ಮದಂತ ಮಕ್ಕಳು ಹುಡ್ತಾರೆ ಅಂತ. ನಿನ್ನ ಗಂಡ ಬರೀ ಅನ್ಯಾಯ ಅಧರ್ಮ ಮಾಡಿ ಬದುಕ್ತವನು, ವಿಪರೀತ. ಅದಕ್ಕೆ ಹುಟ್ಟಿರೋನು ಅವನಲ್ಲಿ ಇಲ್ಲ ಕಣೆ. ನನ್ನ ಮಾತು ಕೇಳಿ, ಆ ಹುಚ್ಚನ ಮಾತು ಕೇಳಬೇಡ. ತಂದೆದ ಕೆಲಸ ಬರ್ತಿದೆ, ಚಿಕ್ಕವನ್ಗಾದ್ರೂ ಕೊಡೋಣ ಕಣೆ, ನನ್ನ ಮಾತು ಕೇಳಂದ್ರೆ ಅದೇನು ಹೇಳಿ ಕಾಲು ಹಿಡ್ದಿದ್ನೋ, ಅದೇನು ಹಿಂದ್ಗಡೆ ನಡೆದಿತ್ತೋ ಗೊತ್ತಿಲ್ಲ. ಕೆಲಸ, ತಂದೆ ಕೆಲಸ ಕೊಡಿಸಿದ್ದಾರೆ, 3 ತಿಂಗಳು ಇಲ್ಲ 6 ತಿಂಗಳು. ಪುಣ್ಯಾತ್ಮ. ಯಾರೋ ಇಲ್ಲದಿರೋರ್ಗಾದ್ರು ಎಷ್ಟು ಕಷ್ಟ ಪಡ್ತಿರ್ತಾರೆ ಗೊತ್ತಾ? ಎಕ್ಸಾಮ್ಸ್ ಬರೆದು ಅಪಾತ್ರನಿಗೆ ದಾನ. ನಿನ್ ಕರ್ಮ ಕಣೆ, ಕಟಕ ಲಗ್ನ. ನಿನ್ ಜೀವಮಾನದಲ್ಲಿ ನಿನ್ ಸುಖ ನೋಡಲ್ಲ, ಹೋಗಿ. ಈ ಪ್ರೀತಿಯೇ ನಿನಗೆ ಶಾಪ, ಹುಚ್ಚು ಪ್ರೀತಿ. ಅವಳೊಬ್ಳೇ ಅಲ್ಲ, ಇನ್ನೊಂದಕ್ಕನ್ನು ನೋಡಿದ್ದಾನೆ, ಇನ್ನೊಂದಕ್ಕ ನಿಮ್ಮಲ್ಲೂ ನೋಡಿದ್ದಾನೆ. ಮೊನ್ನೆ ಬಂದಂತ ತಾಯಿ ಜೀವದ್ದು ನೋಡಿದ್ದಾನೆ. ನನ್ನ ಹತ್ರನೇ ಇರಬೇಕು, ಇಲ್ಲ. ಕಟಕದಲ್ಲಿ ಗುರು ಉಚ್ಚಂಗತ ಧನುರ್ಲಗ್ನ, ಅಲ್ಲಿ ಗುರು ಬಂದು ಕೂತಿದ್ದಾನೆ, ಪುನರ್ವಸು ನಕ್ಷತ್ರದಲ್ಲೇ ಕೂತಿದ್ದಾನೆ. ಬೇಡ ನನ್ನವ್ವ, ನನ್ನ ಮಾತು ಕೇಳೋ ತಾಯಿ. ಅಷ್ಟಮಾಧಿಪತಿ ಲಗ್ನದಲ್ಲಿ, ಲಗ್ನಾಧಿಪತಿ ಅಷ್ಟಮದಲ್ಲಿ. ಸಿಂಗಲ್ ಗುರು ಇರಬಾರ್ದು, ಉಚ್ಚಂಗತ ಗುರು ಅಷ್ಟಮದಲ್ಲಿ ಇರಬಾರ್ದು. ಹುಚ್ಚಿಡಿಸ್ಬಿಡ್ತಾನೆ, ಕಣ್ಣೀರು ಹಾಕಿಸ್ಬಿಡ್ತಾನೆ. ಏನ್ ನೋವು ತಿಂದಿಲ್ಲ ನೀನ್ ಹೇಳು ಅಂದ್ರೆ ಬಿಕ್ಕಿ ಬಿಕ್ಕಿ ಹತ್ತಿ ಬಿಡ್ತಾವ. ಅಮ್ಮ ಯೋಗಿಣಿಯೇ, ಯೋಗ ಮಾತೆಯೇ ಹೆಸರು, ತಾಯಿ ಜಗನ್ಮಾತೆ. ನೋಡ್ತಿದ್ರೆ ಮನಸ್ಸು ಆರ್ಧ, ಹೇಳೋಕ್ಕಾಗಲ್ಲ, ಹಾಗೆಯೇ ಕೂತು ಬಿಟ್ಟಿರ್ತೇನೆ. ಬೇಡ ಕಣ್ರೋ, ಒಪ್ಕೊಳ್ರೋ, ಸತ್ಯ ಒಪ್ಕೊಳ್ಳಿ. ಕೆಲವೊಂದು ಸಮಯ ತ್ಯಾಗ ಮಾಡಬೇಕಾಗುತ್ತೆ. ಪ್ರೀತಿಯ ಸಂಕೋಲೆ ಕಟ್ಟಾಕೋಬಾರ್ದು. ಹೌದು, ನಿಜವೇ, ಪ್ರೀತಿ ಇದೆ, ಇಲ್ಲಿಟ್ಕೋಬೇಕು. ಮಕ್ಕಳನ್ನ ಪ್ರೀತಿಸೋದು ತೋರಿಸ್ಬಾರ್ದು. ಗೊತ್ತಾಗ್ಬಿಡ್ತು ಅಂದ್ರೆ ಕೆಲವು ಮಕ್ಕಳು ಅದನ್ನ ವಿರುದ್ಧವಾಗಿ ತಗೋಬಿಡ್ತಾರೆ. ಯಾರೋ ಅಪರೂಪ ಕೆಲವು ಶಕ್ತಿಗಳಿರ್ತವೆ, ತಾವಾಗಿ ಬದುಕು ತಗೊಂಡೋಗಿ ನಿಲ್ಲಿಸ್ತಕ್ಕಂಥದ್ದು. ಅಂಥದ್ದೊಂದು ಭಾವ ಈ ಕರ್ಕಾಟಕ ರಾಶಿಯವರಿಗೆ. ನಿಮ್ಮ ಪ್ರೀತಿಯೇ ನಿಮಗೆ ಶಾಪ.
ಟಾಪ್ 3 ರಾಶಿಗಳಲ್ಲಿ ಅತ್ಯಂತ ಹೆಚ್ಚು ಪ್ರೀತಿಸಿ, ದೇವರನ್ನು ಪ್ರೀತಿಸಿ, ಪ್ರಾರ್ಥನೆ ಮಾಡಿ, ನಿಮ್ಮ ಕರ್ತವ್ಯವನ್ನ ಪ್ರೀತಿಸಿ, ನಿಮ್ಮ ಜವಾಬ್ದಾರಿಯನ್ನ ನಡ್ಕೊಳ್ಳಿ. ತೋರಿಸ್ಬೇಡಿ ನಾನು ಇಷ್ಟು ಪ್ರೀತಿಸ್ತಾನೋ. ಒಂದು ಸ್ವಲ್ಪ ಮುಗುಮಾಗಿ ಇರ್ಬೇಕು. ಮಕ್ಕಳಿಲ್ಲ ಅಂದ್ರೆ ಅದನ್ನ ದುರುಪಯೋಗ. ನನ್ನ ಅಕ್ಕ, ನಿಮ್ಮ ಅಕ್ಕ, ಬೇರೆಯವ್ರ ಅಕ್ಕ ದುರುಪಯೋಗ. ಅವ್ರ ಮಕ್ಕಳು ಮಾಡ್ಕೊಂಡಾಗೆ. ಇವತ್ತು ಸಂಕಟ ನೀವೇನಾ? ಅಪಾತ್ರ ದಾನ ಆಗೋಯ್ತಾ? ಅಪಾತ್ರರ ಪಾಲಾಗೋಯ್ತಾ? ಕೆಡಿಸ್ಕೊಂಡ್ರ? ಎಲ್ಲ ಬಾಚಿ ದೋಚಿ ತುಂಬಾ ಜೀವನದಲ್ಲಿ ಕಳ್ಕೊಳ್ಳೋದು ಕಟಕರಾಶಿಯವರು. ನಿಮ್ಮ ಪ್ರೀತಿಯಿಂದಲೇ ನೀವು ಕಳ್ಕೊಳ್ಳೋದು. ನಿಮ್ಮ ಅತ್ಯಂತ ಭಾವುಕತನದ ಪ್ರೀತಿಯೇ ನಿಮ್ಮನ್ನ ನೋವು ತಿನ್ಸೋದು. ಸ್ವಲ್ಪ ಬದಲಾಗಿ. ನಿಜವೇ ನೀವು ಬದಲಾಗಲ್ಲ. ಎಷ್ಟು ಹೊಡೆದ್ರು ಗಂಡ, ಅತ್ತೆ, ಮಾವ ಹೊಡೆದ್ರು, ಮೂಗು ಬಾಯಲ್ಲಿ ರಕ್ತ ಬಂದ್ರು ಸರಿ, ಪರವಾಗಿಲ್ಲ ಬಿಡಿ ಗುರೂಜಿ, ಪರವಾಗಿಲ್ಲ. ಕೇಳ್ತು ಆ ಮಗು, ಯಾವತ್ತಿದ್ ಸರಿ ಆಗುತ್ತೆ ಅಂತ. ನೀನ್ ನಿರ್ಧಾರ ಮಾಡಿದ್ದಿನ, ನಾನು ಮಾಡೋಲ್ಲ ಗುರೂಜಿ, ನಾನು ಇನ್ನೇನ್ ಮಾಡ್ಲಿ? ಉಪ್ಪನ್ನು ಯಾವತ್ತಾದ್ರೂ ಸಿಹಿ ಮಾಡ್ಲಿಕ್ಕಾಗುತ್ತಾ? ಇಲ್ಲ ಸಕ್ಕರೆಯನ್ನು ಯಾವತ್ತಾದ್ರೂ ಉಪ್ಪು ಮಾಡೋಕ್ಕಾಗುತ್ತಾ? ನನಗ್ ಸುಳ್ಳು ಹೇಳಕ್ ಬರಲ್ಲ ಮಕ್ಕಳೇ. ಅದಕ್ಕೆ ನಾನು ತೃಪ್ತಿಯಾಗಿದ್ದೇನೆ. ನನ್ನ ಹತ್ರ ಬಂದವರು ನಿಜವಾಗ್ಲೂ ತುಂಬಾ ತೃಪ್ತಿಯಿಂದ ಹೊರಗಡೆ ಹೋಗ್ತಾರೆ. ಇಲ್ಲ ಗುರೂಜಿ, ಸತ್ಯವೇ ಗುರೂಜಿ, ಯು ಶೋಡ್ ದಿ ಪಾತ್. ತುಂಬಾ ತೃಪ್ತಿ ಇದೆ. ಇವತ್ತಿಗೂ 30 ವರ್ಷದ ಹಿಂದ್ಗಡೆ ಅವರು ಬರ್ತಾರೆ, ಮೊಮ್ಮಕ್ಕಳನ್ನು ಕರ್ಕೊಂಡು ಬರ್ತಾರೆ ಅವ್ರ ಮದುವೆಗೆ. ಆ ಆನಂದ ಇದೆ. ಸ್ವಲ್ಪ ನೀವು 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 ಒರಟರಾಗಿ ಜಗಳ ಮಾಡಿ ಅಂತ ಹೇಳ್ತಿಲ್ಲ, ಮೌನ ವಹಿಸ್ಬೇಡಿ, ತೋರಿಸ್ಕೋಬೇಡಿ. ಓ ಇವಳು ಗಂಡನ ಮೇಲೆ ವಿಪರೀತ, ನಮ್ಮ ಮನೆ ಮೇಲೆ ವಿಪರೀತ, ಇವನಿಗೆ ಈ ತರ, ಮುಗೀತು. ಹಿಡಿದು ಹಿಂಡಿ ಹಿಪ್ಪೆ ಮಾಡಿಬಿಡುತ್ತೆ ಈ ಪ್ರಕೃತಿ. ಎಚ್ಚರಿಕೆ. ನಿಮ್ಮ ಪ್ರೀತಿಯೇ ನಿಮಗೆ ಶಾಪ. ಕರ್ಕಾಟಕ ರಾಶಿ ಇದಾರೆ. ಇನ್ನೂ ಒಂದು ರಾಶಿ ಇದೆ. ಅಬ್ಬಬ್ಬ, ಗಂಡನನ್ನು ಇವರು ಪ್ರೀತಿಸೋ ಅಷ್ಟು ಈ ರಾಶಿಯವರು. ಅಮ್ಮ ರಾಮಚಂದ್ರ. ಇನ್ನೂ ಒಂದು ರಾಶಿ ಇದೆ. ಏನನ್ನಾದ್ರೂ ಬಿಟ್ಕೊಡ್ತಾರೆ. ನಂದು ಅಂತ ಬಂತು ಅಂದ್ರೆ ಅದು ನಂದೇ, ₹1 ಬಿಡಲ್ಲ. ಆ ರಾಶಿಯವರು ಇದ್ದಾರೆ. ತಿಳಿಸ್ತಿರ್ತೇನೆ. ಕಾಯ್ತಾ ಇರಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಗುರುಗಳೇ, ಬಾಧೆ ಅನುಭವಿಸ್ಬೇಕಾ? ಈಗ ಒಂದು ಬೇಜಾರು ಮಾಡ್ಕೋಬೇಡಿ. ಒಂದು ಟಾಯ್ಲೆಟ್ಗೆ ಹೋಗ್ತೀವಿ, ಬೆಳಿಗ್ಗೆ ಹೋಗ್ಬೇಕು. ಆ ನಿರ್ಮಾಲ್ಯ ತೆಗಿಲಿಕ್ಕೆ, ದೇಹದ ನಿರ್ಮಾಲ್ಯ. ಚೆನ್ನಾಗಿ ಸೋಪ್ ಹಾಕೊಂಡೆಲ್ಲ ತೊಳೆದ್ವಿ, ಶಾಂಪು ಹಾಕೊಂಡೆಲ್ಲ ತೊಳೆದ್ವಿ. ಆ ಗಲೀಜಲ್ಲೇ ಇರ್ತೀವ, ಆ ಗಬ್ಬು ವಾಸನಲ್ಲೇ ಇರ್ತೀವ. ತೊಳ್ಕೊಂಡು ಹೊರಗಡೆ ಬಂದ್ಬಿಡ್ತೀವಿ ತಾನೆ. ದಟ್ಸ್ ಇಟ್. ಅಲ್ಲೇ ಇದ್ರೆ ಅದೇ ವಾಸನೆಯೇ, ಅದೇ ವಾಸನೆಯಲ್ಲೇ ಒತ್ತಾಡೋದು. ಕೆಲವೊಂದು ಸಮಯ ತಟಸ್ಥರಾಗಿ ಎದ್ದು ಹೊರಗಡೆ ಬಂದ್ಬಿಡ್ಬೇಕು. ಅಲ್ಲೇ ಕುಳಿತುಕೊಂಡು ಸರಿ ಹೋಗುತ್ತೆ, ಸರಿ ಹೋಗುತ್ತೆ, ಸರಿ ಹೋಗುತ್ತೆ. ಆಹಾ, ನನ್ನ ಅಕ್ಕನಿಗೆ ಯಾವಾಗಲೂ ಹೇಳಿದೆ, ಕೇಳಿಲ್ಲ. ಎಲ್ಲ ಮುಳುಗಿದ ಮೇಲೆ, ಎಲ್ಲ ಬಿದ್ದ ಮೇಲೆ ತಲೆಯೆಲ್ಲ ಕೆಡಿಸ್ಕೊಂಡು, ಹುಚ್ಚಿಡಿಸ್ಕೊಂಡು, ಹೌದು, ಡಿಪ್ರೆಷನ್ ಜಾರಿಬಿಟ್ಟು. ಹಿಂಗಂದ್ರೆ ನಾನೇನೋ ಗಟ್ಟಿ ಇದ್ದೇನೆ, ಧೈರ್ಯವಾಗಿದ್ದೇನೆ, ನನ್ನ ಧರ್ಮಪತ್ನಿ ಇನ್ನೂ ಗಟ್ಟಿ ಇದ್ದಾಳೆ, ಪ್ರೀತಿಸೋಳು ಬಂದಿದ್ದಾಳೆ, ನಮ್ಮ ಮನೆ ನಮ್ಮ ಕುಟುಂಬ ಅಂತ ಒಪ್ಕೊಂಡಿರೋಳು, ಅವಳು ತಾನೇ ಎಷ್ಟು ಅಂತ ಸಹಿಸ್ಕೊತಾಳೆ. ಅವಳಿಗೂ ಭಾವನೆಗಳಿಲ್ವಾ? ಇಲ್ಲ. ತಾಯಿ ಜೀವ, ಎರಡನೇ ತಾಯಿ. ಅದಕ್ಕೆ ನನ್ಗೆ 2 ತಾಯಿಂದ್ರು ಅಂತ ಇರ್ತೇನೆ, 2 ಅಮ್ಮಂದ್ರು ಅಂತ ಇರ್ತೇನೆ. ಹಾಗಿದ್ದಕ್ಕಾಯ್ತು. ತುಂಬಾ ತೀರಾ ಭಾವುಕ. ಇವ್ರ ತರ ನನ್ನ ಗಂಡ, ನನ್ನ ಮನೆ ಅನ್ನೋ ಅಂಥದ್ದು ವಿಪರೀತ. ನಾನು ಬಿಟ್ಕೊಡಲ್ಲ. ಇನ್ನು ಎಷ್ಟು ದಿನ ನೋಡೋದು ಅಂತ ಭಾವದಿಂದ ನಿಂತು ಬಿಟ್ಟರೆ ಮನೆ ಹೊಡೆದೋಯ್ತು ಒಂದೇ ನಿಮಿಷಕ್ಕೆ. ಯದ್ಭಾವಂ ತದ್ಭವತಿ. ನೋಡಿ, ನಾವು ಒಳ್ಳೆಯವರ ಕೆಟ್ಟವರ ಅಂತ ತಿಳ್ಕೋಬೇಕು ಅಂದ್ರೆ ಇನ್ನೇನು ಅಲ್ಲ, ಆಕೆಯ ಗಂಡನನ್ನು ನೋಡಿ. ಆಕೆ ಒಳ್ಳೆಯವಳ ಅಲ್ಲವ ಅನ್ನೋದಕ್ಕೆ ಆಕೆಯ ಗಂಡನನ್ನು ನೋಡಿ. ಆತ ಒಳ್ಳೆಯವನು ಅಲ್ಲವ ಅನ್ನೋದನ್ನ ಆತನ ಹೆಂಡತಿಯಲ್ಲಿ ನೋಡಿ ಅಂತ ವೈದಿಕ ಧರ್ಮಶಾಸ್ತ್ರ ಹೇಳುತ್ತೆ. ಪುಣ್ಯಾತ್ಮನಯ
ಆಕೆ ತಕ್ಕಂಥದ್ದೇ ನಾನು ಪುಣ್ಯಾತ್ಮ. ನಿಮ್ಮ ಸೇವೆ ಪಡಿಲಿಕ್ಕೆ, ಆಕೆ ಸೇವೆ ಪಡಿಲಿಕ್ಕೆ. ಎಲ್ಲೂ ನಾನು ಹೇಳ್ತೇನಲ್ವಾ, ನಿಮ್ಮಲ್ಲೂ ನಾನು ಪರಿಪೂರ್ಣನಾಗಿಲ್ಲ, ಎಲ್ಲೋ ಆಕೆಯಲ್ಲೂ ಇಲ್ಲ ಅನ್ನತಕ್ಕಂಥದ್ದು ಆಗಾಗ ಅನ್ಸುತ್ತೆ. ನನಗೇನೋ ನಿಮ್ಮ ಜೊತೆ ಅರ್ಧ ಗಂಟೆ ಮಾತಾಡಬೇಕು, ಸಮಾಧಾನ ಮಾಡಬೇಕು, ಇಷ್ಟುವೇ. ಒಬ್ಬೊಬ್ರಿಗೆ ಅರ್ಧ ಗಂಟೆ ಅಂದ್ರೆ ದಿನಕ್ಕೆ 100 ಜನ ಎಲ್ಲಿಂದ ಮಾತಾಡಕ್ಕಾಗುತ್ತೆ? ನನಗೆ ಗೊತ್ತಿದೆ ನೀವು ಮಾತಾಡಬೇಕು, ನಿಮ್ದೆಲ್ಲ ಹೇಳ್ಕೋಬೇಕು ಅಂತ ಆಸೆ. ನನಗೂ ಕೇಳೋಕೆ ಸತ್ಯವಾಗ್ಲೂ ಆಸೆ. ಗಂಟೆಗೆ 2 ಅಂದ್ರೆ 10 ಗಂಟೆಗೆ 20 ಜನ ನೋಡ್ಬೋದು, 10 ಸುಸ್ತಾಗ್ಬಿಡ್ತೇನೆ ನಾನು ಕೂಡ. ಬರೀ ನೆಗೆಟಿವ್ ಕೇಳಿ ಕೇಳಿ ಕೇಳಿ. ಹೌದು, ನೀವು ಸುಸ್ತಾಗ್ತೀರಿ, ಬೇರೆಯವರು ಬೇಸರ ಮಾಡ್ಕೊಂಡು ನಮಗ್ ಸಿಗಲಿಲ್ಲ ಅವಕಾಶ. ಇದೇ ಸತ್ಯ. ಕೆಲವೊಮ್ಮೆ ಕೆಲವೊಂದನ್ನು ಪಕ್ಕಕ್ಕೆ ತೆಗೆದಿಡಬೇಕು. ಎಷ್ಟೇ ಚೆನ್ನಾಗಿರುವ ಮಾಲೆಯನ್ನ ಕಟ್ಟಿ ಆಸೆಯಿಂದ ಗಿಡ ಬೆಳೆಸಿದ್ದೇವೆ, ಅದನ್ನ ತುಂಬಾ ಮುತುವರ್ಜಿಯಿಂದ ಬೆಳೆಸಿದ್ದೇವೆ. ಪಳ 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 ಪಳನೂ ಒಂದು ದಾಸವಾಳ ಇರಬಹುದು, ಮಲ್ಲಿಗೆ ಇರಬಹುದು, ತುಳಸಿ ಇರ್ಬೋದು, ತಗೊಂಡು ಕಟ್ಟಿ ತಗೊಬಂದು ಭಗವಂತರಿಗೆ ಸಮರ್ಪಣೆ ಮಾಡಿದ್ದೇವೆ, ಹೌದಲ್ವಾ? ಅದನ್ನ ನೋಡೋದೇ ಒಂದನ್ನ ಪ್ರೀತಿಸಿ. ಮಾರನೇ ದಿನ ತೆಗಿಬೇಕು ಆ ನಿರ್ಮಾಲ್ಯ, ಹೌದಲ್ವಾ? ಎಷ್ಟೇ ಪ್ರೀತಿ ಇದ್ರು ನಾನ್ ಬೆಳೆಸಿದ ಗಿಡ, ನಾನ್ ಕಟ್ಟಿದ ಹೂವ ತೆಗಿಬೇಕು. ನಾವು ಅದು ತೆಗಿಯಲೇಬೇಕು. ಫಂಕ್ಷನ್ ಆದ್ಮೇಲೆ ಅದ್ರ ಮೈ ಮೇಲಿರೋ ಆ ಬಟ್ಟೆ ತೆಗಿಬೇಕು. ಸೊ ಕೆಲವೊಂದು ಸಮಯ ನಿಮ್ಮ ಪ್ರೀತಿ ಶಾಪವಾಗಿ ನಿಂತ್ಕೊಂಡಾಗ ಯೋಚನೆ ಮಾಡಿ ಎಲ್ಲಿ ಏನ್ ತಪ್ಪಾಗ್ತಿದೆ. ಮುಸ್ಸಂಜೆ ಆಗೋಕೆ ಮೊದಲೇ ಅಟ್ಲೀಸ್ಟ್ ಮಧ್ಯಾಹ್ನದಷ್ಟೊತ್ತರಲ್ಲಿ ಎಚ್ಚರಿಕೆ ಆಗ್ಬಿಡಿ. ಏನಾದ್ರೂ ಬೇರೆ ಶಕ್ತಿ ಕೊಟ್ಟಿರ್ತಾನೆ, ನಿಮ್ ಶಕ್ತಿ ಹುಡುಕಿ. ನಮ್ ಜಾತಕಕ್ಕೆ ಒಂದು ಶಕ್ತಿ, ಬಲ, ವಿದ್ಯೆ, ಕೆಲಸ, ಓದು ಏನಾದ್ರೂ ಒಂದು ಕೊಟ್ಟಿರ್ತಾನೆ ಮಕ್ಕಳೇ, ಅದನ್ನು ಹುಡುಕಿ. ಮೊನ್ನೆ ಕೂಡ ಒಂದು ತಾಯಿ ಜೀವ ಬಂದಿದ್ದೆ, ಹೇಳಿದೆ 7 ಎಲೆ ಇಲ್ಲಿ ನೋಡು ಹರಿದಿದೆ, ಮದುವೆ ದೋಷ ಆಗಿ ನಿಲ್ಲುತ್ತೆ. ಗುರುಗಳೇ ನೋಡಿ, ಇಷ್ಟಪಟ್ಟಿದ್ದು ಇಷ್ಟು ವರ್ಷ, ಬಹುದೊಡ್ಡ ನಾಟ್ಯ ಕಲಾವಿದೆ, ತಾಯಿ ಜೀವ, ವಾಗ್ದೇವಿ, ಸರಸ್ವತಿ, ಅಬ್ಬಾ ಕೃಷ್ಣ ಸುಂದರಿ. ಅಮ್ಮನ್ಗೆ ಹೇಳಿದೆ, ಸುಮ್ಮನೆ ಇದ್ಬಿಡು, ಅವಳು ಸುದ್ದಿಗೆ ಹೋಗ್ಬೇಡ. ಹುಡುಗನ ಮನೆಯವರು ಇನ್ನೂ 2 ವರ್ಷ ಮಾಡೋಲ್ಲ ಅಂತ. ಹುಡುಗಿಗೆ ಆಲ್ರೆಡಿ 28-29 ಆಗ್ಬಿಟ್ಟಿದೆ. ಕಳಾ ಸರಸ್ವತಿ, ಇನ್ನು ಎಷ್ಟು ದಿನ ಕಾಯೋದು? ಆಕೆಗೆ ವೈರಾಗ್ಯ ಪೂರ್ತಿ. ನೋಡಿ, ನೀವು ಬೇರೆ ಈ ಗಾಬರಿಲಿ ಇನ್ನೊಂದು ಯಾವುದೋ ಒಂದು ಬಂತು ಮಾಡ್ಬಿಡೋಣ ಅಂತ ಧುಮುಕ್ಬಿಟ್ಟಿರಿ. ಸಪ್ತಪತಿ ದೋಷವಿದೆ ನೋಡು, ಈ ಎಲೆನೇ ಹರಿದಿದೆ, ಅವಳ ಕುಟುಂಬದ ಎಲೆ ಹರಿದು ಬಿಟ್ಟಿದೆ. ಬೇಡ, ನನ್ನ ಮಾತು ಕೇಳು. ನೀವು ಎಷ್ಟೇ ಎಚ್ಚರಿಕೆಯಿಂದ ತಂದರೂ ನಿಮಗೇ ಗೊತ್ತಿಲ್ಲದೆ ನಿಮ್ಮ ಶಕ್ತಿಗಳು ಆ ತಾಂಬೂಲದಲ್ಲಿರುತ್ತೆ, ನಮಗ್ ಗೊತ್ತಿಲ್ಲ ಅಷ್ಟೇ. ಅದಕ್ಕೆ ಹೇಳ್ತಿರ್ತಾನೆ, ಬಂದಾಗ ಬನ್ನಿ, ಇದಿಷ್ಟೇ ಯೋಗಿ ಪಡೆದಿದ್ದು ಇಷ್ಟು, ಜೋಗಿ ಪಡೆದಿದ್ದು ಜೋಳಿಗೆ ಅಷ್ಟು. ಯೋಗಿ ಪಡೆದಿದ್ದು ಯೋಗದಷ್ಟು, ಬೆಟ್ಟದಷ್ಟು, ಜೋಗಿ ಪಡೆದಿದ್ದು ಜೋಳಿಗೆ ಅಷ್ಟು. ಪಾವಲಾರ ಜೀವಿತಂ, ನಮ್ ಗುರುಗಳು ಹೇಳೋದು ಇಷ್ಟೇ ಕಣ. ಬೊಗಸೆ ಜೀವನಕ್ಕೋಸ್ಕರ, ಬೊಗಸೆ ಊಟ, ಬೊಗಸೆ ಜೀವನ, ಬೊಗಸೆ ನಿದ್ದೆ, ಬೊಗಸೆ ಸಂಬಳ. ಅಷ್ಟಿದ್ದಾಗ ಒಂದು ಹಿತ ಕಣೋ, ಬಂದಾಗ ಹೋದಾಗ ಅದು ಕೂಡ ಆಯ್ತು ಅಂತ ಬೊಗಸೆ ಬಿಟ್ಟು ಹೋಗ್ತಾ ಇರ್ಬೇಕು. ನೋಡಿ, ಅದಕ್ಕೆ ಪೂರ್ಣವಾಗಿ ಸತ್ತಾಗ ನಮ್ ಕೈಗೆ ಬಂದ್ಬಿಟ್ಟಿರುತ್ತೆ. ಹಿಂಗ್ ಹಿಡ್ಕೊಂಡಿರಲ್ಲ. ಹಿಂಗ್ ಹಿಡ್ಕೊಂಡಿದ್ದಾನೆ ಅಂದ್ರೆ ಅವ್ನ ನರಕಕ್ಕೆ ಇಲ್ಲ, ಮತ್ತೆ ಹುಟ್ಟು ಬರ್ತಾನೆ ಅಂತ. ಹೌದು, ಈ ರೀತಿ. ಅದಕ್ಕೆ ಆತ್ಮಹತ್ಯೆ, ಅನ್ಯಾಚುರಲ್ ಡೆತ್ ಆದವ್ರು ಈ ತರ ಇಟ್ಕೊಂಡಿರ್ತಾರೆ. ಪರಿಪೂರ್ಣ ಸಾವು ಬಂದಿದೆ ಅಂದ್ರೆ ಹಿಂಗ್ ಕೈ ಬಿಟ್ಬಿಟ್ಟಿರುತ್ತೆ. ಅಂದ್ರೆ ಎಲ್ಲಾ ನಿನ್ನ ಶಿವಮಯ ಅಂತ ಬಂದ್ಬಿಟ್ಟಿರುತ್ತೆ. ರಾಮಮಯ, ವಿಷ್ಣುಮಯ, ಶಿವಮಯ, ದೇವಿಮಯ, ಹಿಂಗ್ ಬಂದ್ಬಿಡುತ್ತೆ. ಕೈ ಹಿಂಗ್ ಬಂದ್ಬಿಡುತ್ತೆ, ಪೂರ್ತಿ ಎಲ್ಲ ನಿಂದು ಅಂತ. ಅಷ್ಟೇ ಮಕ್ಕಳೇ, ಬೊಗಸೆ ಜೀವನ. ಇರ್ಲಿ, ಶುಕ್ರವಾರ ಎಷ್ಟು ಹೇಳಿದ್ರು ನೀವು ಮಾರಲ್ಲ ಬಿಡಿ. ನಾನು ಸಮಾಧಾನ ಮಾಡದೆ ಬಿಡಲ್ಲ. ನನ್ನ ಕರ್ತವ್ಯ ನಿಮ್ಮನ್ನು ಸಮಾಧಾನ ಮಾಡೋದು, ನೀವು ಒಂದು ಕಣ್ಣೀರು ಹಾಕೋದಷ್ಟೇ. ಇರ್ಲಿ, ಆ ತಾಯಿ ಜಗನ್ಮಾತೆ ತಾರಾಬಲ ಇರತಕ್ಕಂಥದ್ದು. ಕೃತಿಕಾ ನಕ್ಷತ್ರ ಅಲ್ವಾ, ಸೂರ್ಯ ನಕ್ಷತ್ರ ಇದ್ದಾಗ ರಾಹುಕೇತು ನಕ್ಷತ್ರಗಳಿಗೆ ದೋಷ ಇರುತ್ತೆ. ಅಂದ್ರೆ ಅಶ್ವಿನಿ ನಕ್ಷತ್ರ, ಮಖ ನಕ್ಷತ್ರ, ಮೂಲ ನಕ್ಷತ್ರ, ಆರ್ದ್ರ ನಕ್ಷತ್ರ, ಸ್ವಾತಿ ನಕ್ಷತ್ರ, ಶತಭಿಷ ನಕ್ಷತ್ರ ತಲೆನೋವಿರುತ್ತೆ. ಈ ಒಂದು ಎಳೆದಾಟ. ಮುಖ್ಯವಾಗಿ ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಪಾಲ್ಗುಣಿ, ಉತ್ತರ ಪಾಲ್ಗುಣಿ, ಹಸ್ತ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ ನಕ್ಷತ್ರಕ್ಕೆ
ವಿಶೇಷವಾಗಿರ್ತಕ್ಕಂಥ ತಾರಾಬಲ. ಹೌದು, ಇವತ್ತು ಸೂರ್ಯ ನಕ್ಷತ್ರ ಕೃತಿಕ. ಸೂರ್ಯ ಅಂತ ಹೇಳ್ತಿದ್ದಾಗೆ ಅವನ ಎದುರಾಳಿ ನಕ್ಷತ್ರಗಳು, ಗ್ರಹಣ ಉಂಟು ಮಾಡೋ ರಾಹುಕೇತುಗಳ ನಕ್ಷತ್ರ, ಆಮೇಲೆ ತೊಂದರೆ ಮಾಡೋ ಶನಿ ನಿಧಾನ. ಶನಿ ನಕ್ಷತ್ರಗಳು ಅಂದ್ರೆ ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರಕ್ಕೆ ಸ್ವಲ್ಪ ಅವರೇ ಟೆನ್ಷನ್. ನಿಮ್ಮ ವೇಗ ತಣ್ಣಗಿರೋ ಶನಿ, ಅತೀ ಬಿಸಿಯಾಗಿರೋ ಸೂರ್ಯ, ನೇರ ಮಾತು. ನೀವೇನೇ ಮಾತಾಡಿದ್ರು ಒಳಗಡೆ ಒಂದು ಯೋಚನೆ ಓಡ್ತಾ ಇರುತ್ತೆ ಈ ಶನಿ ನಕ್ಷತ್ರ. ರಾಹು ನಕ್ಷತ್ರಗಳಿಗೂ ಅಷ್ಟೇ, ಕೇತು ನಕ್ಷತ್ರಗಳಿಗೂ ಅಷ್ಟೇ. ಅಲ್ಲೊಂದು ನಪುಂಸಕ ಭಾವ ಅನ್ನತಕ್ಕಂಥದ್ದು ಹೇಳ್ತೇವೆ. ಅಂದ್ರೆ ಒಂದು ಸ್ತ್ರೀಯಾಗಿ ಒಪ್ಕೊಬಿಡ್ಬೇಕು, ಅಯ್ಯೋ ಬಿಡು ಪಾಲಿಗೆ ಬಂದಿದ್ದು ಅಂತ. ಇಲ್ಲ, ಪುರುಷನಾಗಿ ಎದುರಿಸುವಂತ ಸಾಮರ್ಥ್ಯ ಇರಬೇಕು. ಸೂರ್ಯ ಬಂದು ಪುರುಷತ್ವ. ಅದರಿಂದ ಈ ಒಂದು ರಾಹು ಕೇತು ಶನಿ ನಕ್ಷತ್ರಗಳಲ್ಲಿ ಒಂದು ಸಣ್ಣ ತೊಳಲಾಟ ಇರತಕ್ಕಂಥದ್ದಿರುತ್ತೆ. ಮುಖ್ಯವಾಗಿ ಮೇಷರಾಶಿ. ಚಂದ್ರ ಧನಸ್ಥಾನ, ವಾಕ್ಸ್ಥಾನ, ಮಾತಿನ ಸ್ಥಾನ, ಶಕ್ತಿ ಸ್ಥಾನದಲ್ಲಿ ಶಕ್ತಿಕಾರಕನಾಗಿ ಕುಳಿತಿರೋದ್ರಿಂದ ಹಾಗೂ ಆ ಆತ್ಮಕಾರಕ ಸೂರ್ಯ 12ನೇ ಮನೆಯಲ್ಲಿ ಮಲಗಿದ್ದಾನೆ. ರಾಜಗ್ರಹ. ಒಂದು ರೀತಿ ಸ್ಥಾನಕ್ಕೆ ತಕ್ಕಂತೆ ಪ್ರೆಷರ್ ಇರುತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ. ಪ್ರೆಷರ್ ತಡಿಲಾರ್ದು ಏನಾದರೂ ಮಾತಾಡ್ಬಿಡ್ತೀರಿ, ಎಚ್ಚರಿಕೆ. 12ನೇ ಮನೆಯಲ್ಲಿದ್ದಾಗ ಸೂರ್ಯ ಸುಡಿಸ್ತಾನೆ ಅಂತ ಹೇಳ್ತೀವಿ. ಖರ್ಚು, ಅಧಿಕಾರ, ಹೆಚ್ಚು ಪದವಿ, ಹೆಚ್ಚಿನ ಸ್ಥಾನ, ಹೆಚ್ಚಿನ ದುಡ್ಡು, ಹೆಚ್ಚಿನ ಗತ್ತು. ತುಂಬಾ ಬಲ ಬಂದವ್ರು ನೋಡಿ ಮಾತಾಡೋದು, ಬಲ ಬೇಕು ಅನ್ನೋರು ಕೂಡ ನೋಡಿ. ನಿಮ್ಮದಾದು, ನಿಮ್ಮೊಬ್ಬರದೇನಾದು, ರೇ ಮಲಗಿದ್ರು ಗೆಲ್ತಾರ ಹೋಗ್ರಿ ರೇ, ಇವ್ರಿಗೆ ಬೇಕಿತ್ತಾ, ಸುಮ್ನೆ. ಇದೆಲ್ಲ ಮಾತುಗಳು ನೋಡಿ ಹೆಂಗ್ ಬರ್ತಾ ಇದ್ದಾವೆ. ಆ ರೀತಿ ಇರುತ್ತೆ ಮೇಷರಾಶಿ. ಗಲಿಬಿಲಿ, ಮಾತೇನೋ ನಿಂಬಾಯಿಂದಲೂ ಜಾರಿ ಬಿಡುತ್ತೆ, ಹುಷಾರು, ಜಾಗ್ರತೆ. ವೃಷಭ ರಾಶಿ. ಸೂರ್ಯ 11ನೇ ಮನೆ ಒಳ್ಳೇದೆ, ಆದ್ರೆ ಚಂದ್ರ ಸೂರ್ಯನ ಸಾರದಲ್ಲಿರೋದ್ರಿಂದ ದಗದಗ, ಜಾಗ್ರತೆ. ನಮ್ದೇ ಆಗಿರೋಕ್ ಬಿಡಲ್ಲ. ಒಂಥರ ತುಂಬಾ ಎತ್ತರವಾಗಿರೋರು ಬಿಡ್ತಾರ. ಈಗ ನೋಡಿ, ಯಾರೋ ಒಬ್ರು ದೊಡ್ಡ ಬಿಲ್ಡರ್ ಮನೆಗೆ ಇಡಿ ರೈಡ್ ಆಗಿದೆ. ದೊಡ್ಡವರು ಯಾಕೆ ಆಗೋದಪ್ಪ ನೀನು, ಇದ್ದಿದ್ರಲ್ಲಿ ಸಾಕು, ತೃಪ್ತಿಯಾಗಿರೋಣ. ನಿಮ್ಮ ಮನೆ ಮೇಲೆ ರೈಡ್ ಬರುತ್ತೆ ಅಂದ್ರೆ ಅಲ್ಲೆಲ್ಲೋ ಲೆಕ್ಕಗಳು ತಪ್ಪಾಗಿದೆ. ಸುಮ್ನೆ ರೈಡ್ ಬರಲ್ಲ ರೀ. ಇನ್ಕಮ್ ಟ್ಯಾಕ್ಸು, ಸೇಲ್ಸ್ ಟ್ಯಾಕ್ಸು, ಇಡಿ ರೈಡು, ಅಲ್ಲೆಲ್ಲೋ ಪ್ರಿಂಟಿಂಗ್ ಮೆಷಿನ್ ತಂದು ಇಟ್ಕೊಂಡು ಪ್ರಿಂಟ್ ಹೊಡೆದಿದ್ರೆ ಮಾತ್ರ. ನೋಡಿ, ಅಲ್ಲಿ ನೋಡಿ ಪಾಕಿಸ್ತಾನದಲ್ಲಿ ತಮಾಷೆ, ಪ್ರಿಂಟ್ ಮಾಡಿದಾರೆ, ಒಂದ್ ಕಡೆ ನೋಟಲ್ಲಿ ಪ್ರಿಂಟೇ ಇಲ್ವಂತೆ. ತಲೆಕೆಟ್ಟವನ್ ಕೈಗೆ ಅಧಿಕಾರ ಕೊಟ್ರೆ ಹಿಂಗೆ ಆಗೋದು. ಆ ತಲೆಕೆಟ್ಟು ಪುಟಿನ್ ಕೈಗೆ ಅಧಿಕಾರ ಬಂದು ಇಡೀ ಒಂದು ಯುಕ್ರೇನು ಸರ್ವನಾಶ. ಸೂರ್ಯ ಇವತ್ತು ಆ ತರದ ಭಾವ. ನಿಮ್ಮ ಬಲವೇ ನಿಮಗೆ ಶಾಪ ಆಗ್ಬಿಡುತ್ತೆ, ಹುಷಾರು. ತುಂಬಾ ಬಲ ಬೇಡಪ್ಪ ನಮ್ಗೆ. ತುಂಬಾ ಕೋಪಂ ಸರ್ವನಾಶಂ, ಕ್ರೋಧಂ ವಿನಾಶಂ ಅಂತ ಹೇಳ್ತೀವಿ. ಅತಿಯಾದ ಪ್ರೀತಿ ಹೇಗೆ ನೋವು, ಅತಿಯಾದ ದ್ವೇಷ, ಅತಿಯಾದ ಕೋಪ, ಆತುರ, ಉದ್ದೇಶವೇ ತೊಂದರೆ ಇಟ್ಟುಬಿಡುತ್ತೆ, ವಿನಾಶವೇ. ಎಚ್ಚರಿಕೆ. ಕೊಟ್ಟಿರೋ ಬಲ ಒಳ್ಳೇದಕ್ಕೆ ಉಪಯೋಗಿಸಿ. ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, ನೀವೊಂದು ಬೆಳಕು, ದೀಪ ಬೆಳಗಿಸಿ ಅಂತ ಹೇಳಿದ್ರೆ ಸುಟ್ಕೊಳ್ಳೋದು, ನರಳೋದು, ಎದುರುಗಡೆ ಅವ್ರ ಮೇಲೆ ಸುಟ್ಟಾಕ್ಬಿಡೋದು, ಇದು ಭಾವ. ಇನ್ನು ಮಿಥುನ ರಾಶಿ. ಚಂದ್ರ ನಿಮಗ 12ನೇ ಮನೆ. ತಮಾಷೆ ನೋಡಿ, ನನ್ನ ಬಲ, ನನಗ್ ಶಕ್ತಿ. ನೆನ್ಪಿಟ್ಕೊಳ್ಳಿ, ಸೂರ್ಯನಿಗೆ ಅಲ್ಲಿ ರಾಹುಗ್ರಸ್ತ. ತುಂಬಾ ದೊಡ್ಡವ್ರು ಬಿದ್ದೋಗ್ಬಿಡ್ತಾರೆ. ದೊಡ್ಡವ್ರಿಗೆ ಒಂಥರ ಟಿಕೆಟ್ ಕೈಗೆ ಬಂದು ಕೈ ಜಾರ್ತಕ್ಕಂಥದ್ದು. ದೊಡ್ಡ ಸಾಧನೆ ಮಾಡಿದ್ರು, ಹಂಗಂತೆ ಹಿಂಗಂತೆ ಅದಂತೆ ಇದಂತೆ, ದೊಡ್ಡವ್ರಿಗೆ ಆ ಥರದ್ದೊಂದುಂಟು. ನಿಮ್ಮ ಯೋಜನೆ ಒಂದು, ನಡೆಯೋದೊಂದು. ಹುಷಾರಾಗಿ ಹೆಜ್ಜೆ ಇಡಿ. ಯಾಕಂದ್ರೆ ಕೇಂದ್ರದಲ್ಲಿ ಸೂರ್ಯ ಪ್ರಬಲ ಶಕ್ತಿ, ಆದ್ರೆ ರಾಹುಗ್ರಸ್ತನಿದ್ದಾನೆ ಬುಧನ್ ಜೊತೆ. ನೋಡಿ, ಬ್ಲಡ್ ಬಾತ. ಅಯ್ಯೋಯ್ಯೋ, ಏನಾಗಿದೆ ಶೇರ್ ಮಾರ್ಕೆಟ್ಗೆ ಅಂತ ಗಮನಿಸೋಣ. ನಾನು ಹೇಳ್ತಲೇ ಇದ್ದೆ, ರಾಹುಗ್ರಸ್ತ ಬುಧ ಸೇರಿದಾಗ ನೀಚತ್ವದ್ದು, ಅಮ್ಮಮ್ಮ
ಅಲ್ಲಾಡಿಸ್ಬಿಡ್ತಾನೆ ಅಂತಕ್ಕಂಥದ್ದು ನೋಡಿ ನಡೆದಿರೋದು. ಇದಕ್ಕೆಲ್ಲ ಕಾರಣ ಇಂಟ್ರಾಡೇ ಕಾರಣ. ಈ ಶಾರ್ಟ್ ಆಗಿ ಹಾಕಿ ಶಾರ್ಟ್ ಆಗಿ ದುಡ್ಡು ತಗೋತೀವಿ ಅಂತ ಬೇಗ ದುಡ್ಕಿರ್ತಾರಲ್ವಾ, ಅವ್ರದೇ ಹೋಗಿರೋದು. ಲಾಂಗ್ ಟರ್ಮ್ ನಲ್ಲಿ ಇರೋದು 90% ಸೇಫ್ಟಿನಲ್ಲಿ ಇರ್ತಾರೆ. ಗೊತ್ತು ಬಿದ್ದಿದ್ದೆ ಎದ್ದೋಳೋದು. ಆಗಾಗ ತೆಗಿಬೇಕು ಅನ್ಕೊಂಡಿರೋರೆಲ್ಲ ಮುಳುಗ್ಬಿಟ್ಟಿರ್ತೀವಿ. ಏನ್ರಿ 10 to 15 ಲಕ್ಷ ಕೋಟಿ ಅಂದ್ರೆ ನಮ್ಮ ದೇಶದ ಬಜೆಟ್ 60 to 70% ಬಜೆಟ್ ಅಷ್ಟು. ಒಂದೇ ದಿನ ಬುಧವಾರ ನಡೆದಿರ್ತಕ್ಕಂಥದ್ದು. ಅದಕ್ಕೆ ಹೇಳೋದು ದೀರ್ಘಗಾಮಿ ಬುಧ ವೃಷಭಕ್ಕೆ ಬರೋವರೆಗೂ ಸ್ವಲ್ಪ ಈ ಥರದ್ದೇ ಇರುತ್ತೆ. ಲೆಕ್ಕಾಚಾರಗಳು ಉಲ್ಟಾ ಪಲ್ಟಾ. ಹುಷಾರು ಮಿಥುನ ರಾಶಿ, ನೀವು ಹುಷಾರು. ದೊಡ್ಡ ಅಧಿಕಾರ, ದೊಡ್ಡ ಕೆಲಸ, ದೊಡ್ಡ ಜವಾಬ್ದಾರಿ, ದೊಡ್ಡ ಟೆನ್ಷನ್ ತಂದಿಟ್ಟು ಬಿಡುತ್ತೆ. ಹುಷಾರಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಮಾಡಿ, ದುಡುಕಬೇಡಿ. ಕುಲದೇವರ ಪ್ರಾರ್ಥನೆ ಮಾಡಿಕೊಳ್ಳಿ. ಯಾವುದಾದ್ರೂ ಸರಿ, ಕುಲದೇವರ ಪ್ರಾರ್ಥನೆ ಸ್ವಲ್ಪ ಸಮಾಧಾನ. ಕರ್ಕಾಟಕ ರಾಶಿ ವಿಜಯ ಮಸ್ತು. ಚಂದ್ರ ಲಾಭಸ್ಥಾನ, ಸೂರ್ಯನ ಸ್ಥಾಯಿ. ಸೂರ್ಯ ಬಂದು ವಿಶೇಷವಾಗಿ ಗುರುಸಾರದಲ್ಲಿ ಭಾಗ್ಯದಲ್ಲಿದ್ದಾನೆ. ಬ್ಯೂಟಿಫುಲ್. ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಸನ್ಮಾನ, ಪರಿಶ್ರಮಕ್ಕೆ ತಕ್ಕಂಥ ಗೌರವ, ಸ್ಥಾಯಿ ಪಡೆಯತಕ್ಕಂಥ ದಿನ. ಇನ್ನು ಸಿಂಹರಾಶಿ ಚಂದ್ರ ಕೇಂದ್ರದಲ್ಲಿದ್ದು ಸೂರ್ಯ ಅಷ್ಟಮದಲ್ಲಿ. ಸ್ವಲ್ಪ ಜಾಗ್ರತೆ. ವೃತ್ತಿಗೆ ತಕ್ಕಂಥ ಟೆನ್ಷನ್ ಇರುತ್ತಪ್ಪ. ನೋಡಿ, 500 ರೂಪಾಯಿ ಸಂಪಾದನೆ ಮಾಡೋವನಿಗೆ ಟೆನ್ಷನ್ ಇರಲ್ಲ. 5,000 ರೂಪಾಯಿ ಒಂದಿನಕ್ಕೆ ಸಂಪಾದನೆ ಮಾಡೋನನ್ನ ಕೇಳಿ. 50,000 ರೂಪಾಯಿ ಒಂದಿನಕ್ಕೆ ಸಂಪಾದನೆ ಮಾಡ್ತಿರೋನ್ನ ಟೆನ್ಷನ್ ಕೇಳಿ. 50 ಲಕ್ಷ ಸಂಪಾದನೆ ಮಾಡೋನು ಮೈಯೆಲ್ಲ ಕಾಯಿಲೆ. ರಾಕೇಶ್ ಜುಂಜುನ್ವಾಲಾ ಶೇರ್ ಟ್ರೇಡರು, ಮೈಯೆಲ್ಲ ಕಾಯಿಲೆ, ಕಿಡ್ನಿ ಎಲ್ಲ ಹೋಗ್ಬಿಟ್ಟಿತ್ತು. ಅವನು ಲಾಸ್ಟ್ ಒಂದು 5 years ಬದುಕುಳಿದಿದ್ದು ಪವಾಡ. ಟೆನ್ಷನ್ ತಡಿಲಾರದೆ ಗಂಟೆಗೆ ಒಂದ್ಸಲಿ ಕುಡಿತಿದ್ನಂತೆ, ನಿಮಿಷಕ್ಕೆ ಒಂದು ಸಿಗರೇಟ್ ಇಟ್ಕೊಂಡಿದ್ನಂತೆ. ಯಾರಿಗ್ ಬೇಕಿತ್ತ ದುಡ್ಡು? 30,000 ಕೋಟಿ. ತಿನ್ನೋ ಒಂದು 300 ರೂಪಾಯಿ ಊಟಕ್ಕೆ 30,000 ಕೋಟಿ ಟೆನ್ಷನ್ ಇಟ್ಕೋಬೇಕು. 300 ರೂಪಾಯಿ ಊಟಕ್ಕೆ ತಿನ್ನೋ ಇಷ್ಟೇ ಊಟ. ನೀವು ರಾಜ ಆಗಿರಿ, ಮಹಾರಾಜ ಆಗಿರಿ, ಒಂದು ಒಳ್ಳೆ ತಾಲಿ ಊಟ ತಿಂದ್ಬಿಡ್ತೀರಾ? ತಾಕತ್ತಿದ್ಯಾ ನಿಮಗೆ? ಯಾವ ದೊಡ್ಡವರು ತಿನ್ನಲ್ಲ ರೀ. ನಾವು ತಿನ್ನೋ ಹಾಗೆ ಅಚ್ಚುಕಟ್ಟಾಗಿ 10 ಇಡ್ಲಿ ಇವತ್ತಿಗೂ ತಿಂದು ಎದ್ದೊಳ್ತೀನಿ. 10 ಅಲ್ಲ 15 ಇಡ್ಲಿ ತಿಂದು ಎದ್ದೊಳ್ತೀನಿ. ಕಣ್ಣು ಮುಚ್ಕೊಂಡು 5 ಮಸಾಲೆ ದೋಸೆ, ಒಂದು 5 ಪ್ಲೇನ್ ದೋಸೆ ನೀಟಾಗಿ ತಿಂತೀನಿ ನಾನು. ತಿಂದ್ರೆ ಕುತ್ಕೊಂಡು 1 ಡಜನ್ ಬಾಳೆಹಣ್ಣು ತಿಂದು ಎದ್ದೊಳ್ತೀನಿ. ಹಲಸಿನಣ್ಣು ಈಗಲೂ ಇಟ್ರೆ ಇಷ್ಟು ದಪ್ಪಂದು ಅಚ್ಚುಕಟ್ಟಾಗಿ ಕಡಿಮೆ ಅಂದ್ರೆ ಒಂದು 120 ತೊಳೆ ತಿಂದು ಜೀರ್ಣ ಮಸ್ತು, ವಾತಾಪಿ ಜೀರ್ಣ ಮಸ್ತು ಅಂತ ಎದ್ದೊಳ್ತೀನಿ. ನನ್ನ ಹತ್ರ ಇರೋದು 300 ರೂಪಾಯಿ. ಆನಂದವಾಗಿದ್ದೇನೆ. ಹೌದು, ಆನಂದವಾಗಿರುವವರೆಲ್ಲ ಅಂಧವಾಗಿರುವುದಿಲ್ಲ. ವಿಪರೀತ ದುಡ್ಡು, ವಿಪರೀತ ಅಧಿಕಾರ, ವಿಪರೀತ ಸ್ಥಾನ, ಅಯ್ಯ ಆ ಉಗಿಸ್ಕೊಂಡು, ಬೈಸ್ಕೊಂಡು, ತೆಗುಳಿಸ್ಕೊಂಡು, ಚೀತು ಅನ್ನಿಸ್ಕೊಂಡು ತಿಂದನ್ನ ಜೀರ್ಣ ಆಗುತ್ತೆ. ತಿನ್ನೋದಕ್ಕೆ ಒಂದು ಟ್ಯಾಬ್ಲೆಟ್, ಮಲಗ್ಲಿಕ್ಕೆ ಒಂದು ಟ್ಯಾಬ್ಲೆಟ್, ಎದ್ದೊಳಕ್ ಒಂದು ಟ್ಯಾಬ್ಲೆಟ್, ಕಕ್ಕ ಹೋಗ್ಲಿಕ್ಕೆ ಒಂದು ಟ್ಯಾಬ್ಲೆಟ್. ಜೋ ರಾಮ. ಸಿಂಹ ಇವತ್ತು ಆ ಥರ ಬೇಕು ಅಂತ ತಗೋಬಿಟ್ಟಿದ್ದೀರಪ್ಪ. ನೀವು ತಗೋಬೇಕು ಅಷ್ಟೇ. ಟೆನ್ಷನ್. ಉದ್ಯೋಗದಲ್ಲಿ ಬಲ ಉಂಟು, ಗೌರವ ಉಂಟು, ಅಷ್ಟೇ ಟೆನ್ಷನ್ ಇರ್ತಕ್ಕಂಥದ್ದು ಇರುತ್ತೆ. ನೋಡಿ, ಒಂದು ಸ್ವಲ್ಪ ಟೆನ್ಷನ್ ಆಗಿ ಕಡಿಮೆ ಮಾಡ್ಕೊಳ್ತಾ ಬನ್ನಿ. 300 ರೂಪಾಯಿ ಊಟದಲ್ಲಿ ತೃಪ್ತಿ ಪಡಿ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ. ಸೂರ್ಯ ಕೇಂದ್ರದಲ್ಲಿ, ಚಂದ್ರ ಭಾಗ್ಯದಲ್ಲಿ. ಕೊಡೋದು, ತಗೊಳ್ಳೋದು, ನೋಡೋದು, ಮಾಡೋದ್ರಲ್ಲಿ ಅದ್ಭುತ. ಆದರೆ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಬಟ್ಟೆ, ಹೂವು, ಹಣ್ಣು, ತರಕಾರಿ, ಅಲಂಕಾರ, ಮೇಕಪ್, ಬ್ಯೂಟಿ ಪಾರ್ಲರ್, ಕಲಾವಿದರು ಸ್ವಲ್ಪ ಟೆನ್ಷನ್ನೇ, ಪರಿಶ್ರಮವೇ. ಹೌದು, ಮನೆ ಹಾಳಾಗಬೇಕು ಅಂತ ಹೇಳ್ದ ಅಂದ್ರೆ ಇವತ್ತು ನಮ್ಮ ಸೀರಿಯಲ್ಗಳು ನೋಡ್ಬೇಕಂತೆ. ಯಾರು ಹಾಕಿದ್ದಪ್ಪ, ನಾನಲ್ಲ, ಬೇಜಾರು ಮಾಡ್ಕೋಬೇಡಿ. ಅದರಿಂದಲೇ ಲಕ್ಷಾಂತರ ಜನ ಅನ್ನ ತಿಂತಿದ್ದಾರೆ. ನಾನು ತಿಂದಿದ್ದೀನಿ, ತಿಂತಾ ಇದ್ದೀನಿ. ಹೌದು, ಆದರೂ ಮನೆಗಳು ಹಾಳಾಗಬೇಕು, ಕುಟುಂಬಗಳು ಹಾಳಾಗಬೇಕು ಅನ್ನತಕ್ಕಂಥದ್ದಾದರೆ ಸೀರಿಯಲ್ಗಳು ನೋಡ್ಬಿಟ್ರೆ ಸಾಕು. ಯಾವುದಾದ್ರೂ ಒಂದು ದೆವ್ವ ಸೀರಿಯಲ್ ಇಟ್ಟಾಗ್ಬಿಡ್ತಂದ್ರೆ ಬರೀ ದೆವ್ವದ ಸೀರಿಯಲ್ಲು, ಹಾವನ್ ಸೀರಿಯಲ್ ಇಟ್ಟಾಗ್ಬಿಟ್ರೆ ಬರೀ ಹಾವನ್ ಸೀರಿಯಲ್ಗಳು. ಅಯ್ಯಯ್ಯೋ ರಾಮಚಂದ್ರ, ಅದು ಹೆಂಗೂ ಕುತ್ಕೊಂಡು ನೋಡ್ತಾರಪ್ಪ ಕೆಲವರು. ಆಶ್ಚರ್ಯ. ಸೀರಿಯಲ್ಲು ನಮ್ಮ ಅಮ್ಮನಿಗೂ ಇತ್ತು. ಅದು ಯಾವುದು ETV ಕಾಲದ್ದು
ಮನೆಯಲ್ಲಿ ಯಾರು ಹೇಳ್ಕೊಟ್ಟಿದ್ರೋ ಗೊತ್ತಿಲ್ಲ. ಒಂದ್ ತಪ್ಪಿದ್ರೆ ಒಂದು ಹಾಕೊಂಡು ಕುತ್ಕೊಬಿಡೋರು. ಮಾಯಾಮೃಗ ಅಂತೆ, ಮುಕ್ತ ನಮಗಂತೂ ಫೇವರೆಟ್ ಅದು. TN ಸೀತಾರಾಮ್ಜಿ ಅಂದ್ರೆ ಅದೊಂದು ದಂತಕತೆ ಬಿಡಿ. ನನ್ನ ಒಂದು ವಿದ್ವತ್ತು ಏನೋ ತಾಯಿ ವಾಗ್ದೇವಿ ಅಂಥವ್ರ ಜೊತೆಲೂ ನಾನು ಕೂತು, ಅಂಥ ಮಹಾಪಂಡಿತರ ಜೊತೆಲೂ ನಾನೆಲ್ಲಿ ಅಣು ಅಷ್ಟೇ ಕುಳಿತೆದ್ದು ಬಂದಿದ್ದೇನೆ. ತೃಪ್ತಿ ಇದೆ, ಸಮಾಧಾನ ಇದೆ. ನೋಡೋರು ನನ್ಗೂ ಇಡಿಸ್ಬಿಟ್ಟಿದ್ದು, ಅದೇ ನೋಡ್ತಿದ್ದೆ. ಸೊ ಇವತ್ತು ಆ ಕಿರು ಕಲಾವಿದರಿರ್ಬೋದು, ಇಲ್ಲ ಕಲಾ ಮಾಧ್ಯಮದಲ್ಲಿ ನಟನೆ, ಕಿರುಚಿತ್ರ, ಸ್ವಲ್ಪ ಒತ್ತಡಗಳೇ ಕನ್ಯಾ ರಾಶಿಯವರಿಗೆ ಎಚ್ಚರಿಕೆ. ಇನ್ನು ತುಲಾ ರಾಶಿ ಅವರಿಗೆ ಕಲಾವಿದರಿಗೆ ಜಾಕ್ಪಾಟ್. ಕಲಾ ಮಾಧ್ಯಮದಲ್ಲಿ ಡೈರೆಕ್ಷನ್ನು, ಟೀಚಿಂಗು, ಡಾನ್ಸು, ಮ್ಯೂಸಿಕ್ಕು, ಕಿರು ಚಲನಚಿತ್ರ ಇರ್ಬೋದು, ದೊಡ್ಡ ಚಲನಚಿತ್ರ ಇರ್ಬೋದು, ಬ್ಯೂಟಿಫುಲ್ ಇದೆ. ಹೆಸರಿಗೆ ತಕ್ಕಂಥ ಗೌರವಕ್ಕೆ ತಕ್ಕಂಥ ಒಂದು ಸಂಭಾವನೆ ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ತಂದೆಯ ಆರೋಗ್ಯ ನೋಡ್ಕೊಳ್ಳಿ, ತಂದೆ ಜೊತೆ ಮಧುರವಾಗಿದೆ. ದೊಡ್ಡ ರಿಸ್ಕ್ ತಗೊಂಡು ಮೂವೀಸ್ ದುಡ್ಡು ಸುರಿತೀರಂತ ಹೋಗ್ಬೇಡಿ. ಅಯ್ಯೋ ಈಗಿಲ್ಲ ಬೇಡಿ. ನಮ್ಮ ಹೀರೋಗಳು ವರ್ಷಕ್ಕೆ 3 ಪಿಕ್ಚರ್ ಮಾಡಿಬಿಟ್ರೆ ಎಷ್ಟೋ ಜನ ಬದುಕು ಕಟ್ಟಬಹುದು. ಹೌದು, ವರ್ಷಕ್ಕೆ ಮಿನಿಮಮ್ 3. ನಮ್ಮ ಸುದೀಪ್, ದರ್ಶನ್, ಯಶ್, ಈ ಥರ ಸೂಪರ್ ಸ್ಟಾರ್ಗಳಿದ್ದಾರೆ. 100 ಜನ ಅನ್ನ, 100 ಥಿಯೇಟ್ರು, ಆ ಥಿಯೇಟ್ರಲ್ಲಿ ಕೆಲಸ ಮಾಡೋರು, ಡಿಸ್ಟ್ರಿಬ್ಯೂಟರ್ಗಳು, ಎಷ್ಟೆಷ್ಟೋ ಜನ ಇದ್ದಾರೆ. ಯಾಕೋ ನಮ್ಮ ಹೀರೋಗಳು ಮನಸ್ಸೇ ಮಾಡಲ್ಲ ಅಂತಾರೆ. ಒಂದು 3 ಪಿಕ್ಚರ್, ಟಾಪ್ 5 ಹೀರೋಸ್ ಇದ್ದಾರೆ, ಹೀರೋಯಿನ್ಸ್ ಇದ್ದಾರೆ. ಒಬ್ಬ ಹೊಸಬರ ಪಿಕ್ಚರ್ನ ರಿಲೀಸ್ ಮಾಡಲ್ಲ ಅಂತಾರೆ, ಮಾಡಿದ್ರು ಜನ ಹೋಗಲ್ಲ ಅಂತಾರೆ. ಅಯ್ಯೋ ಯಾಕೆ ಹೇಳ್ತೀರಿ? ಕಲಾ ಮಾಧ್ಯಮದ್ದು ಅದು ಎಷ್ಟು ಜನ ದಿವಾಳಿ ಆಗಿದ್ದಾರೆ. ಪ್ರೊಡ್ಯೂಸರ್ಗಳು ಪಾಪ ಹೊಸ ಪ್ರಯತ್ನದಲ್ಲಿರ್ತಕ್ಕಂಥ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು, ಆಕ್ಟರ್ಗಳು 1-2 ಎಷ್ಟು ಪಿಕ್ಚರ್ ಹಿಟ್ ಆಗ್ತಿದೆ ಅಂತ ಗಮನಿಸಿ ನೋಡಿ. ಯಾವ ಥರದ್ದು ಹಿಟ್ ಆಗ್ತಿದೆ ಅಂತ ನೋಡಿ. ನಮ್ಮ ಹೀರೋಗಳು ನಿರ್ಧಾರ ಮಾಡಬೇಕು ಮಾತಾಡ್ಕೊಂಡು. ಹೀಗಾದ್ರೂ ಸರಿ, ನಮ್ಮನ್ನು ನಂಬ್ಕೊಂಡು ಇಷ್ಟು ಜನ ಇದ್ದಾರೆ, ಥಿಯೇಟ್ರ್ಗಳಿದೆ, ನಾವು ಇದ್ದೀವಪ್ಪ ನೋಡೋಕೆ. ನಾವು ಇದ್ದೀವಿ. ಅದರಲ್ಲೂ ಒಂದು ಹೊಸತನದ ಕೆಲವೊಂದು ಬರ್ತಿರ್ತವೆ, ಪ್ರೋತ್ಸಾಹ ನಾವು ಮಾಡಬೇಕು. ಸೊ ಇವತ್ತು ಅಂಥದ್ದೊಂದು ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವ್ರಿಗೆ ಒಂದು ವಿಶೇಷ ಹೆಸರು, ಕೀರ್ತಿ, ಪ್ರತಿಷ್ಠೆ. ವೃಶ್ಚಿಕ ರಾಶಿ ಬ್ಯೂಟಿಫುಲ್ ಡೇ. ಅಸಾಧ್ಯವಾದಂಥ ಒಂದು ಕೆಲಸವನ್ನ ಮಾಡ್ಕೊಳ್ಳೋ ದಿನ ಇವತ್ತು. ಯಾರು ಮಾಡೋದು ಯಾವತ್ತೂ ಆಗೋದು. ನಿಂತ್ಕೊಳ್ಳಿ, ಬಡೀರಿ, ಗೆಲ್ತೀರಿ. ಇವತ್ತು ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆ ಬದ್ಧತವಾಗಿ ಅದ್ಭುತವಾಗಿ ನಿಂತ್ಕೊಳ್ಳುತ್ತೆ. ನೀವು ನಿಂತ್ಕೊಂಡ್ರೆ ಯಾರು ಬೇಕಾದ್ರೂ ಸೋಲ್ತಾರೆ ಇವತ್ತು. ಇನ್ನು ವಿಶೇಷವಾಗಿ ಧನುಸು ರಾಶಿ, ನಿಮಗೂ ಚೆನ್ನಾಗಿದೆ. ಸ್ವಲ್ಪ ವಿದ್ಯಾರ್ಥಿಗಳು ಎಚ್ಚರಿಕೆ, ದೊಡ್ಡ ಸ್ಥಾನದಲ್ಲಿರೋರು ಎಚ್ಚರಿಕೆ. ದುರುಪಯೋಗ ಆಗಬಹುದು. ನಾನು ತುಂಬಾ ಓದ್ಕೊಂಡಿದ್ದೀನಿ, ನಾನು ಪ್ರಿಪೇರ್ ಆಗಿದ್ದೀನಿ, ಇಲ್ಲ ಪ್ರಿಪೇರ್ ಆಗಿಲ್ಲ ಅಂತ ಲಾಸ್ಟ್ ಮೂಮೆಂಟಲ್ಲಿ ಪ್ರಿಪೇರ್ ಆಗೋಕೆ ಹೋಗಿ ಓದಿದ್ದೆಲ್ಲ ಮರ್ತು ಬಿಡೋದು, ಈ ಥರದ್ದು ಆಗ್ತಕ್ಕಂಥದ್ದಾಗುತ್ತೆ. ಎಷ್ಟು ಓದಿದ್ದೀರೋ ಅದನ್ನಷ್ಟೇ ಇಟ್ಕೊಳ್ಳಿ. ಜೀವನದಲ್ಲಿ ತುಂಬಾ ಸುಲಭ, ತುಂಬಾ ಸುಲಭ ಅಂದಿದ್ದೇನು ಗೊತ್ತಿಲ್ಲ ಮಕ್ಕಳೇ? ಓದಿದ್ದನ್ನ ನೆನಪಿಟ್ಕೊಂಡು ಬಂದು ಮಾತಾಡೋದು. ನೋಡಿ, ಈಗ ಓದಿದ್ದನ್ನ ನೆನಪಿಟ್ಕೊಂಡು ಬಂದು ನಿಮ್ಮ ಮುಂದ್ಗಡೆ ಮಾತಾಡ್ತಿದ್ದೀನಿ. ನಾನು ಎಲ್ಲೋ ಓದ್ಕೊಂಡಿರೋದೆ, ನಾನು ಎಲ್ಲೋ ರಿಸರ್ಚ್ ಮಾಡಿರೋದೆ, ಇಲ್ಲಿ ಕೂತಿರೋದು. ಈ ರಾಶಿಗೆ ಈ ನಕ್ಷತ್ರ ಈ ಭಾವ ಇಲ್ಲಿ ನಿಂತ್ಕೊಂಡ್ರೆ ಮೋಸ್ಟ್ ಸಕ್ಸಸ್ಫುಲ್ ಪರ್ಸನ್ ಅಷ್ಟೇ. ತುಂಬಾ ಸುಲಭದ್ದು ಅಂದ್ರೆ ಓದೋದೆ. ನಿಮಗ್ ಗೊತ್ತಿಲ್ಲ, ಕಬ್ಬಣದ ಕಡಲೆ ಅಂತ ಕೂತು ಬಿಟ್ಟಿದ್ದೀರಿ. ಧನಸ್ಸು ಆ ಏಕಾಗ್ರತೆಯಲ್ಲಿ ಹೋಗಿ 100% ಗೆಲುವು ನಿಮ್ಮದಾಗ್ತಕ್ಕಂಥದ್ದು. ಮಕರ ರಾಶಿ, ಸಪ್ತಮಾಧಿಪತಿ ಉಚ್ಚ ಸ್ಥಾನದಲ್ಲಿ ಸೂರ್ಯನ ಭಾವದಲ್ಲಿದ್ದು, ಸೂರ್ಯ ಗುರುಭಾವದಲ್ಲಿದ್ದು, ಗುರು ಶುಕ್ರನ ಭಾವದಲ್ಲಿದ್ದಾನೆ. ವಿಪರೀತ ಧೈರ್ಯ, ವಿಪರೀತ ಸ್ಥೈರ್ಯ. ಎದುರುಗಡೆ ಇರತಕ್ಕಂಥ ವ್ಯಕ್ತಿಗಳು, ಆತ್ಮೀಯರು, ಸ್ನೇಹಿತರು, ಪಾಲುದಾರಿಕೆ ವ್ಯವಹಾರಗಳಲ್ಲಿ ವಿಶೇಷ ಪ್ರಗತಿ ಕಾಣತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ ಇರುತ್ತೆ. ಚೆನ್ನಾಗಿದೆ. ಎದುರುಗಡೆಯವರು ಒಳ್ಳೆ ಸಹಯೋಗ ಸಹಕಾರ, ಸ್ನೇಹಿತರು, ಪಾಲುದಾರಿಕೆ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಎಂಟರ್ಟೈನ್ಮೆಂಟು, ಈ ರೀತಿಯ ವೃತ್ತಿ ಉದ್ಯೋಗ ನಡೆಸ್ತಿದ್ದೀರಿ. ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಕುಂಭರಾಶಿ, ಸಪ್ತಮಾಧಿಪತಿ ಸುಖದಲ್ಲಿದ್ದಾನೆ, ಒಳ್ಳೆಯದೆ. ಉಚ್ಚಂಗತದಲ್ಲಿದ್ದಾನೆ, ಒಳ್ಳೆಯದೆ. ಸೂರ್ಯನ ಭಾವ ಬುಮ್ ಬುಮ್.
ಎಲ್ಲೋ ಒಂದು ಸಣ್ಣ ಕಿಟಿಪಿಟಿ, ಟೆನ್ಷನ್, ಓಡಾಟ, ಸುತ್ತಾಟ ಇವುಗಳಾಗತಕ್ಕಂಥ ಭಾವ ಉಂಟು. ಎಚ್ಚರಿಕೆ. ಎಲ್ಲೋ ಮಾತು ಜಾರಿ ಬಿಡಬಹುದು. ನಿಮ್ಮವ್ರ ಹತ್ರ, ಆತ್ಮೀಯರ ಹತ್ರ ಸ್ವಲ್ಪ ಒತ್ತಡದ ಛಾಯೆ ಆಗತಕ್ಕಂಥದ್ದಾಗುತ್ತೆ. ಸ್ವಲ್ಪ ನೋಡಿಕೊಂಡು ಸೋತು ಬಿಡಿ ಮಕ್ಕಳು. ನಿಮ್ಮವ್ರ ಹತ್ರ, ನಿಮ್ಮ ಮನೆಯವರು, ನಿಮ್ಮ ಕುಟುಂಬಸ್ಥರು, ನಿಮ್ಮ ಆತ್ಮೀಯರು, ಒಂದು ಸಣ್ಣ ಸೋಲು ಏನು ದೊಡ್ಡದಾಗಲ್ಲ, ಅಷ್ಟೇ ಸಮಾಧಾನ. ನಮ್ಮವ್ರ ಹತ್ರ ಸೋಲದ್ದು ನಾವು ಇನ್ನೊಬ್ಬರ ಹತ್ರ ಗೆಲ್ಲಲ್ಲ. ತುಂಬ ಜನಕ್ಕೆ ಗೊತ್ತಿಲ್ಲ. ನಮ್ಮವರ ಬಳಿ ನಾವು ಸೋಲಬೇಕು. ನಮ್ಮ ಆತ್ಮೀಯರ ಬಳಿ ನಾವು ಸೋಲಬೇಕು. ನಮ್ಮ ಮನೆಯವ್ರ ಹತ್ರ, ನಮ್ಮ ಪತ್ನಿ ಹತ್ರ, ನಮ್ಮ ಗಂಡನ ಹತ್ರ, ನಮ್ಮ ಮಕ್ಕಳ ಹತ್ರ, ನಮ್ಮ ತಂದೆ ತಾಯಿ ಹತ್ರ, ನಮ್ಮ ಸ್ನೇಹಿತರ ಹತ್ರ, ನಮ್ಮ ಗುರುಗಳ ಹತ್ರ, ನಮ್ಮ ದೇವರ ಹತ್ರ ಶರಣಾಗತಿ ಎಲ್ಲ ಸಿಗುತ್ತೆ. ಯಾರಿಗೋ ಹೋಗಿ ಸೆಲ್ಯೂಟ್ ಹೊಡೆದು ಏನು ಪ್ರಯೋಜನ? ಅವನ್ ತಾತ್ಕಾಲಿಕ ಅಷ್ಟೇ. ನಾವು ಯಾರನ್ನು ಪ್ರೀತಿ ಮಾಡ್ತೀವೋ ಅಲ್ಲಿ ಸೋಲ್ಬೇಕು. ಆಯ್ತು ಬಿಡು ಅಂತ ಇವತ್ತು ಅದನ್ನ ಮಾಡಿ ಕುಂಭ, ವಿಜಯವೆಲ್ಲ ನಿಮ್ಮದೇ. ಇನ್ನು ಮೀನ ರಾಶಿ, ಷಷ್ಠಾಧಿಪತಿ ಸೂರ್ಯ ನಿಮ್ಮ ಮನೇಲಿದ್ದಾನೆ, ಆದ್ರೆ ಗುರುಸಾರದಲ್ಲಿದ್ದಾನೆ. ಚಂದ್ರ ಉಚ್ಚಂಗತನಾಗಿ ನಿಮಗೂ ಅಷ್ಟೇ ವೃಶ್ಚಿಕ ರಾಶಿ ಥರನೇ, ಕಟಕ ರಾಶಿ ಥರನೇ ಅಸಾಧ್ಯವಾದಂಥ ಕೆಲಸ ಕಾರ್ಯಗಳನ್ನ ಮಾಡಿಕೊಳ್ಳಬಲ್ಲಿರ. ಆದ್ರೆ ಬುಧ ಇದಾನಲ್ವಾ, ಸ್ವಲ್ಪ ತರಲೆ ಅವನು, ನೀಚತ್ವ, ಬೇರೇನೋ ಮಾಡೋಣ, ಇನ್ನೊಂದು ಮಾಡೋಣ, ಇನ್ಯಾವುದೋ ದುಡ್ಕೋಣ, ಗಲಿಬಿಲಿ ಮಾಡೋದು, ಸಣ್ಣ ಸಣ್ಣ ವಿಚಾರಗಳು ಬೇಗ ನಿಮ್ಮನ್ನ ಗಾಬರಿ ಪಡಿಸೋದು, ಟೆನ್ಷನ್ ಪಡಿಸೋದು ಆಗತಕ್ಕಂಥದ್ದಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಚಾರ್ಟರ್ಡ್ ಅಕೌಂಟೆಂಟ್ ಸೂರ್ಯ ಗುರುಸಾರದಲ್ಲಿರೋದ್ರಿಂದ ಅಕೌಂಟಿಂಗ್, ಬ್ಯಾಂಕಿಂಗ್, ಫಿನಾನ್ಸ್, ಇನ್ಶೂರೆನ್ಸ್, ಟೀಚಿಂಗ್, ಪ್ರೀಚಿಂಗ್, ಕೌನ್ಸಿಲಿಂಗ್, ಲೆಕ್ಚರರು, ಟೀಚರು, ಪ್ರೊಫೆಸರು, ಅಡ್ವೈಸರು, ವೈದ್ಯರುಗಳು, ಲಾಯರ್ಗಳು, ಈ ಥರದ ಪ್ರೊಫೆಷನಲ್ಸ್ ಉದ್ಯೋಗದಲ್ಲಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.